ಹರಿ ಓಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನುಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವ ವಾಚ ಈಶಾನಃ ಚಾರು ಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಅವನ ಭಕ್ತಿಯ ಸ್ತೋತ್ರವಾದ, ಭಗವಂತನಲ್ಲಿ ಬೇಡಿಕೆಯಾದ, ಪ್ರಾರ್ಥನಾರೂಪವಾದ, ಅದರೊಳಗೆ ಸಮಗ್ರವಾಗಿರ್ತಕ್ಕ ಇತಿಹಾಸ ಪುರಾಣಗಳ ಅವಲೋಕನದ ವಿವರಣೆಯನ್ನು ಕೊಡ್ತಾ ಭಗವಂತನನ್ನು ಕನಕದಾಸರು ಪ್ರಾರ್ಥನಾ ಮಾಡುವ 110 ಪದ್ಯಗಳ ಒಂದು ಶತಕ ಕೃತಿ, ಅದು ಹರಿಭಕ್ತಿ ಸಾರ. ಭಗವಂತನ ಮಹಿಮೆಯನ್ನು ವರ್ಣ ಮಾಡಿದ ಮೊದಲಿನ 10-20 ಪದ್ಯಗಳಿಂದ, ಮುಂದೊಂದು 25-30 ಪದ್ಯಗಳಿಂದ ಈ ಕೃತಿ ಇದನ್ನು ಮಾಡುವಾಗ ಭಗವಂತನ ಇತಿಹಾಸ ಪುರಾಣೋಕ್ತ ಮಹಿಮಾಗಳನ್ನೆಲ್ಲ ವರ್ಣ ಮಾಡಿದ. ಆಮೇಲೆ ತತ್ವಜ್ಞಾನ ಅದರ ವಿವರಣೆಯನ್ನು ನೀಡ್ತಾ ಭಗವಂತನನ್ನು ಪ್ರಾರ್ಥನಾ ಮಾಡ್ತಾನೆ. 106 ಪದ್ಯಗಳವರೆಗೂ ಪ್ರಾರ್ಥನಾ ಅದ. 106 ಪದ್ಯಗಳಿಗೆ ಒಂದೇ ಪಲ್ಲವಿ, ರಕ್ಷಿಸು ನಮ್ಮನ್ನು ಅನವರತ, ಅನವರ್ತವಾಗಿ ನಮ್ಮನ್ನೇ ರಕ್ಷಿಸು. ಈ ಒಂದು ಮಾತಿನಿಂದ ಮುಕ್ತಾಯವಾಗುವ ಕನಕದಾಸರ ಈ ಹರಿಭಕ್ತಿ ಸಾರ, ಅದರ ಸ್ವಲ್ಪ ಕೆಲವು ಪದ್ಯಗಳ ವಿವರಣೆಯನ್ನಾದರೂ ಇವತ್ತು ತಿಳಿಯೋಣ ಅಂತ ಒಂದು ಪ್ರಯತ್ನ. ಕನಕನ ಅವನ ಅಧ್ಯಯನ ಅಲ್ಲ, ಅಂದರೆ ಜನ ಪ್ರಾಯ ಇಂದಿನ ಯುಗದೊಳಗೂ ನಿಂತು ಕೆಲವುದರ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಸರ್ಕಾರ ಕನಕನ ಮೇಲೆ ಒಂದು 5 ಸಂಪುಟಗಳನ್ನು ತಂತು. ಕೆಲವರನ್ನು ವಿಮರ್ಶೆ ಮಾಡುವವರು ಪಾಪ ಉಳಿದ ಜಾತಿಯವರನ್ನು ಬಾಯಿ ಬಂದಂಗೆ ಬೈದಾರೆ. ಕನಕನಿಗೆ ನ್ಯಾಯವನ್ನು ಕೊಡಲಿಲ್ಲ, ಅವನ ಮಾತಿಗೂ ನ್ಯಾಯವನ್ನು ಕೊಡಲಿಲ್ಲ ಅಂತ. ಆದರೆ ಕನಕನ ಕೃತಿಗಳನ್ನೆಲ್ಲ ಅವಲೋಕಿಸಿದಾಗ ಇಷ್ಟು ವಿಶಾಲವಾದ, ಆಳವಾದ ಅವನ ಜ್ಞಾನವನ್ನು ನಾವು ನೋಡಿದಾಗ ಅವನು ಎಲ್ಲ ಅವಕಾಶವನ್ನು 500 ವರ್ಷಗಳ ಹಿಂದೆ ಒದಗಿಸಿಕೊಟ್ಟಿದ್ದರು. ಅದು ಈ ಹರಿಭಕ್ತಿ ಸಾರದಿಂದ ಪ್ರಕಟ ಆಗ್ತದೆ ನಿಮಗೆ. ಅವರು ಪ್ರೊಫೆಸರ್ ಸುಧಾಕರ್ ಅಂತ ಬರೀತಾರೆ. ಅವರು ಬಂಕಾಪುರ ಶ್ರೀನಿವಾಸಾಚಾರ್ಯರು ಅಂತ, ಅವರಲ್ಲಿ ಕನಕದಾಸರು ಎಲ್ಲ ಇತಿಹಾಸ ಪುರಾಣಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದರು. ಅದರ ಪರಿಣಾಮವಾಗಿ ಇಂಥ ಅದ್ಭುತವಾದ ಜ್ಞಾನ, ಪಾಂಡಿತ್ಯ, ಆ ವಿಚಾರಗಳು ಅವನಲ್ಲಿ ಮೂಡಿ ಬಂದಿವೆ ಅಂತಂಬುದು ನಾವು ಕಾಣಬಹುದು. ಅವನು ಪ್ರಯೋಗ ಮಾಡುವ ಒಂದೊಂದು ವಿಶೇಷಣಗಳು ಒಂದೊಂದು ವಾಕ್ಯ ಆಗ್ಯಾವ. ಒಂದೊಂದು ವಾಕ್ಯ ಅಷ್ಟೇ ಅಲ್ಲ, ಅವು ಒಂದೊಂದು ಪ್ರಬಂಧ ಆಗ್ಯಾವ.
ಅವನು ಪ್ರಯೋಗ ಮಾಡುವ ಹರಿಭಕ್ತಿ ಸಾರದ ಈ ಪದಗಳಲ್ಲಿ ಒಂದೊಂದು ವಾಕ್ಯ ಎರಡೆರಡು ಮೂರು ವಿಶೇಷಣಗಳು ಒಂದು ವಾಕ್ಯ ಆಗಿ ವಾಕ್ಯ ಒಂದು ಪ್ರಬಂಧದ ಸ್ಮರಣೆಯನ್ನು ನಮ್ಮ ನೆನಪಿಗೆ ತಂದುಕೊಡುವ ಕಾರ್ಯವನ್ನು ನಾವು ಮಾಡ್ತಾವೆ. ಶ್ರೇಯರಸ ಲಕ್ಷ್ಮೀಪತಿ ಎಂಬುದು ಒಂದು ವಿಶೇಷಣ. ನಿನ್ನೆ ನಾವು ಇದನ್ನು ಕಂಡ್ವಿ. ಇದರೊಳಗೆ ಅನೇಕ ಪ್ರಮೇಯಗಳನ್ನೆಲ್ಲ ಅದಕ್ಕಾಗಿದೆ. ಶ್ರೇಯರಸ ಎಂಬುದ್ರಾಗ ಗಾಂಗೇಯನುತ ಭೀಷ್ಮಾಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡಿದ ಸ್ತೋತ್ರಗಳು ಯಾವುದು? ಒಂದು ಗಾಂಗೇಯ ಯಾವ ಪರ್ವಕ್ಕೆ ಅಂದರೆ ಸೇನಾಪತಿಯಾಗಿ ಇದ್ದಾನೆ ಅದು ಭೀಷ್ಮ ಪರ್ವ ಅಂತ, ಅದು ಗಾಂಗೇಯ ಪರ್ವ. ಗಾಂಗೇಯ ನುತ, ಗಾಂಗೇಯ ಪರ್ವದಿಂದ ನುತ ಅದ್ಯಾವುದು? ಭಗವದ್ಗೀತಾ. ಗಾಂಗೇಯ ನುತ ಯಾವುದು ಅಂದರೆ ಭೀಷ್ಮಾಚಾರ್ಯರಿಂದ ಹೇಳಲ್ಪಟ್ಟದ್ದು ವಿಷ್ಣು ಸಹಸ್ರನಾಮ. ಅದು ಗಂಗೆಯ ಮಗ ಮಾಡಿದ ಭಗವಂತನ ಸ್ತೋತ್ರ, ಅದು ವಿಷ್ಣು ಸಹಸ್ರನಾಮ. ಇದು ಅಲ್ಲದೆ ಭೀಷ್ಮಸ್ತವರಾಜ ಅಂತ ಭೀಷ್ಮಾಚಾರ್ಯರು ಭಗವಂತನನ್ನು ಭಾರಿಯಾಗಿ ಸ್ತೋತ್ರ ಮಾಡ್ಯಾರ. ಇವೆಲ್ಲ ಭೀಷ್ಮಾಚಾರ್ಯರ ವಿಷ್ಣು ಸಹಸ್ರನಾಮ, ಭೀಷ್ಮ ಪರ್ವದ ಭಗವದ್ಗೀತಾ, ಸ್ವಯಂ ಭೀಷ್ಮಾಚಾರ್ಯರು ಮಾಡಿದ ಭಗವಂತನ ಸ್ತೋತ್ರ, ಇವನ್ನೆಲ್ಲ ಗಮನದಾಗಿಟ್ಕೊಂಡು ಭೀಷ್ಮರ ಭಕ್ತಿಯ ಅತ್ಯುನ್ನತವಾದ ಅವರ ಚರಿತ್ರೆಯನ್ನು ಗಮನದೊಳಗಿಟ್ಕೊಂಡು ಗಾಂಗೇಯನುತ ಎಂಬ ಒಂದು ಶಬ್ದವನ್ನು ಕನಕದಾಸರು ಪ್ರಯೋಗ ಮಾಡಿದರು. ಕೌಂತೇಯ ವಂದಿತ, ಕೌಂತೇಯ ಕುಂತಿಯ ಮಕ್ಕಳು 5 ಜನ, 5 ಜನರಿಗೂ ಕೌಂತೇಯ ಅಂತ ಹೆಸರು. ಕೌಂತೇಯನುತ ಕನಕದಾಸರ ಇಂಗಿತ ಇಷ್ಟದ ಸಮೃದ್ಧಿಯೊಳಗೆ ಎಲ್ಲರೂ ಭಗವಂತನನ್ನು ಮರೆಯುವವರೇ, ಆಪತ್ನ್ಯಾಗೂ ಮರೆಯುವವರಿದ್ದಾರೆ. ಆದರೆ ಪಾಂಡವರು 2 ಹಂತದಲ್ಲಿ ಅಖಂಡವಾಗಿ ಭಗವಂತನನ್ನು ನಂಬಿದವರು. ಈ ಒಂದು ಪಾಂಡವರ ಹಿರಿಮೆಯನ್ನು ಸಾರಲಿಕ್ಕೆ ಕೌಂತೇಯ ಎಂಬ ಶಬ್ದ ಪ್ರಯೋಗವನ್ನು ಕನಕದಾಸರು ಮಾಡ್ತಾರೆ. ಕಾರಣ ಏನು ಅಂದರೆ, ಕುಂತಿ ವಿಶಾಲ ಹೃದಯದ ಕಷ್ಟ ಸಹಿಷ್ಣುತೆಯ ಮೂರ್ತಿ. ಕುಂತಿ ಕೃಷ್ಣನ ಸ್ವಯಂ ಬೇಡ್ಕೋತಾಳೆ. ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತಿ. ಕೃಷ್ಣ, ಜೀವನದೊಳಗೆ ನನಗೆ ಕಷ್ಟಗಳನ್ನೇ ಕೊಡು, ನಿನ್ನ ನೆನಪಾಗ್ತದೆ ಅಂತ ಬೇಡ್ಕೊಂಡಿರ್ತಕ್ಕ ಕುಂತಿಯ ಮಕ್ಕಳು ಇವರೆಲ್ಲ. ಹೀಗಾಗಿ ಇವರು ಎಂಥ ಆಪತ್ತಿನೊಳಗಿದ್ದರೂ ಅವರ ಭಕ್ತಿ ಸ್ವಲ್ಪವೂ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಭಕ್ತಿ ಕಡಿಮೆ ಆಗೋದಿಲ್ಲ. ಬಡತನದೊಳಗೆ ಒಂದು ಮಾತು ನಾವು ಕಂಡಿದ್ವಿ ಹಿಂದಕ್ಕೆ, ಭೀಮನ ಚರಿತ್ರೆಯನ್ನು ಕಾಣುವಾಗ ಕೇಳುವಾಗ ಧರ್ಮಾತಿಕ್ರಮಣ, ದೇವತಾತಿಕ್ರಮಣ ಮನುಷ್ಯ ಯಾವಾಗ ಮಾಡ್ತಿರ್ತಾನೆ? ಅಧಿಕಾರ, ಐಶ್ವರ್ಯ, ಸಮೃದ್ಧಿ ಬಹಳ ಬಂತು, ಧರ್ಮ ದೇವರು ಬಿಟ್ಬಿಡ್ತಾರೆ ಮಂದಿ. ಎಲ್ಲ ಕಡೆ ನೋಡ್ತೀವಿ, ಕಾಮನ್ ಇದು. ಆಪತ್ತು ವಿಪತ್ತು ಬಂತು, ಹಾಗೂ ದೇವತಾತಿಕ್ರಮಣ, ಧರ್ಮದ ಅತಿಕ್ರಮಣ ಎಲ್ಲರೂ ಮಾಡ್ತಾರೆ. ಇದಕ್ಕೆ ಮಹಾಭಾರತದಾಗ ಸಮೃದ್ಧಿಯೊಳಗೆ ದೇವತಾತಿಕ್ರಮಣ ಮಾಡಿದವರು ಯಾರ್ಯಾರು? ಅರ್ಜುನ.
ಭಾರಿ ಸಮೃದ್ಧಿ ಬಂದಾಗ, ಕೀರ್ತಿ ಬಂದಾಗ ಒಮ್ಮೊಮ್ಮೆ ಕೃಷ್ಣನ ಬಗ್ಗೆ ಇನ್ನೂ ಒಂದೆರಡು ಅವನ ಎದುರಿಗೆ ಅಪಶಬ್ದಗಳನ್ನು ಆಡುವ ಸಾಹಸವನ್ನು ಮಾಡ್ಯಾನ. ಅದು ಒಮ್ಮೊಮ್ಮೆ ಸಮೃದ್ಧಿ ಬಹಳ ಆದಾಗ ಸ್ವಲ್ಪ ಹಂಗಾಗ್ತದೆ. ಆಪತ್ತು ವಿಪತ್ತು ಬಂದಾಗ ದೇವರು ಧರ್ಮವನ್ನು ಬಿಡ್ತಾರೆ. ನಮ್ಮ ದ್ರೋಣಾಚಾರ್ಯರು, ಕರ್ಣ, ಇವರೆಲ್ಲ ಮನಸ್ಸಿಗೆ ಭಾಳ ನೋವಾಗಿದೆ. ಒಮ್ಮೊಮ್ಮೆ ನಾವು ಭಾಳ ಸಫರ್ ಆದ್ವಿ. ದೇವರು ಧರ್ಮ ನಂಬಿದ್ವಿ. ನಮ್ಮ ಜೀವನದೊಳಗಿನ ಮೂಲಭೂತ ಅವಶ್ಯಕತೆಗಳು ಈ ದೇವರಿಂದ ಧರ್ಮದಿಂದ ತುಂಬಲಿಲ್ಲ ಅಥವಾ ಅವಶ್ಯಕತೆಗಳು ಪೂರ್ತಿ ಆಗಲಿಲ್ಲ ಅಂದರೆ ಯಾಕೆ ಈ ನಂಬಿಕೆ ದೇವರನ್ನು ಧರ್ಮವನ್ನು ಅಂತ ಅನ್ನೋ ಪರಿವರ್ತನೆಯನ್ನು ಕೆಲವರಲ್ಲಿ ಕಾಣ್ತೀವಿ. ಆದರೆ ಹೆಚ್ಚಾಗಿ ಕುಂತಿ ಮಕ್ಕಳಿಗೆ ಆಪತ್ತಿನಲ್ಲಿ ಧರ್ಮಾತಿಕ್ರಮಣ ಮಾಡುವ ಬುದ್ಧಿ ಬರಲಿಲ್ಲ. ಅದನ್ನು ಆ ಸಂಕೇತವನ್ನು ಹೇಳಬೇಕಾಗಿದೆ. ಗಾಂಗೇಯ ನುತ ಆದರೆ ಮತ್ತು ಕೌಂತೆಯ ವಂದಿತ ಚರಣ. ಪಾಂಡವರು ಅನನ್ಯವಾಗಿ ಕೃಷ್ಣನನ್ನು ನಂಬಿದವರು. ಕಮಲದಳಾಯತಾಂಬಕ ರೂಪ, ಕಮಲದ ಎಲೆಯಂತೆ ವಿಶಾಲವಾದ ಅಂಬಕ, ಕಣ್ಣುಗಳುಳ್ಳವನು. ಚಿನ್ಮಯ, ಇಂಥ ಮಹಾಭಾರತ ಯುದ್ಧದೊಳಗೆ ಕೃಷ್ಣ ಭಾಗವಹಿಸಿದ. ಅವನಿಗೂ ಏನಾರೇ ಬಾಣಪ್ರಯೋಗದಿಂದ ಗಾಯ ಆಗಿದ್ದು ಏನು, ಅವನು ಚಿನ್ಮಯ. ದೈಹಿಕ ದುಃಖಾದಿಗಳು ಅವನಿಗಿಲ್ಲ. ಯಾಕೆ ಅವನು ಚಿತ್ಮಯ. ಚಿತ್ತ ಅಂದರೆ ಜ್ಞಾನ, ಸಂಪೂರ್ಣ ಜ್ಞಾನಮಯ, ಚಿನ್ಮಯ ಭಗವಂತ. ದೇವಕಿ ತನಯ, ಅವು ವಿರೋಧಾಭಾಸ. ಅವನು ಚಿನ್ಮಯ, ಆದರೆ ದೇವಕಿಯ ಮಗನಾಗಿ ಹುಟ್ಟಿ ಸಮಾಜದ ಎದುರಿಗೆ ಅಭಿವ್ಯಕ್ತನಾದವನು. ಅವನಿಗೆ ಅಪ್ರಾಕೃತ ಪ್ರಾಕೃತ ಮಗುವಿನಂತೆ ಅವತಾರವನ್ನು ಎತ್ತಿದವನು. ದೇವಕಿ ತನಯ, ರಾಯ, ರಘುಕುಲವರ್ಯ, ರಾಯ ಅಂತಾರೆ. ಉಪನಿಷತ್ನೊಳಗೆ ರಾಯ ಅಂದರೆ ಸಂಪತ್ತು ಅಂತ ಅರ್ಥ. ಅದು ಉಳ್ಳವರಿಗೆ ರೈ ಅಂತಾರೆ, ರಾಯ್ ಅಂತಾರೆ, ರಾವ್ ಅಂತಾರೆ. ಬೆಂಗಾಲ್ದಾಗ ರಾಯ್ ಅಂತಾರೆ. ಸಂಪತ್ತು ಅಂದರೆ ಜಮೀನ್ದಾರರು, ಒಳ್ಳೆಯ ಹೊಲ ಮನೆ ಸಂಪತ್ತು ಇದ್ದವರಿಗೆ ರಾಯ್ ಅಂತಾರೆ. ನಮ್ಮ ಕರ್ನಾಟಕದಾಗ ರಾವ್ ಅಂತಾರೆ. ಅವ ರಾಯ, ಭಗವಂತ. ಅವನಿಗಿರುವಷ್ಟು ಅಪರಿಮಿತವಾದ ಐಶ್ವರ್ಯ, ಅದರ ವಿನಿಯೋಗ ಮಾಡುವ ಸ್ವಾತಂತ್ರ್ಯವುಳ್ಳ ಅಧಿಕಾರ, ಅದು ಕೇವಲ ಅವನಿಗೆ ಅದ. ಆದ್ದರಿಂದ ರಾಯ, ರಘುಕುಲ ವರ್ಯ, ರಘುಕುಲಕ್ಕೆ ಶ್ರೇಷ್ಠ, ಭೂಸುರ ಪ್ರಿಯ, ಎಲ್ಲ ದೇವ ಬ್ರಾಹ್ಮಣರಿಗೆ ಪ್ರಿಯ, ಸುರಪುರ ನಿಲಯ, ಸುರಪುರ ದೇವಪುರ ಅದರ ನಿಲಯ, ಚನ್ನಿಗರಾಯ, ಚತುರೋಪಾಯ. ಅವನ ಉಪಾಯಗಳು ಭಾಳ ಚತುರವಾದ ಉಪಾಯಗಳು, ಚತುರ್ವಿಧ ಉಪಾಯಗಳು ಅಂತ ಒಂದು, ಚತುರವಾದ ಉಪಾಯಗಳು ರಕ್ಷಿಸು ನಮ್ಮ ನನವರ್ತ ಅಂತ ಅನೇಕ. ಅವನ ಈ 101 ಪದ್ಯಗಳನ್ನು ನಾನು ಹೇಳಿಕ್ಕೆ ಹೋಗಲ್ಲ, ಒಂದು 8 ನಾವು ತೆಗೆದುಕೊಳ್ಳೋಣ. ಅವನ ಆ ಷಟ್ಪದಿಯ ರಚನೆಯಲ್ಲಿ ಶಬ್ದಗಳು ಎಷ್ಟು ಚಂದ ಪೋಣಿಸಲ್ಪಟ್ಟವು. ಒಮ್ಮೊಮ್ಮೆ ನಾವು ಹೂ ಕಟ್ಟುವುದು ಅಸ್ತವ್ಯಸ್ತ ಆದರೂ ಹೂವಿನ ಪರಿಮಳದಿಂದ ಆಕರ್ಷಿತರಾಗಿ ಅದು ಅಸ್ತವ್ಯಸ್ತವಾದ ಮಾಲೆಯನ್ನು ಖರೀದಿ ಮಾಡ್ತೀವಂತ. ಆದರೆ ಸ್ವಯಂ ಹೂವಿನೊಳಗೆ ಭಾರಿ ಪರಿಮಳ, ಮೇಲೆ ಆ ಮಾಲೆಯನ್ನು ಕಟ್ಟಿರ್ತಾರೆ ಅದು ಅಷ್ಟೇ ಚಂದ ಇತ್ತು ಅಂದರೆ ಅದು ಬಂಗಾರದೊಳಗೆ ಕುಂದನ ಕುಡಿಸಂಗೆ ಅಂತ, ಸೋನೆಮ್ಯ ಸುಹಾಗ್ ಅಂತ ಕರೀತಾರೆ ಅಂತ. ಹಂಗಿರ್ತದೆ ಅದು, ಹಂಗೆ ಕನಕನ ಕೃತಿಯೊಳಗೆ ಅದದ.
ಶಬ್ದಗಳ ಸಂಯೋಜನೆ ಇಷ್ಟು ಚಂದವ, ಶಬ್ದಗಳ ಆಯ್ಕೆಯೂ ಅಷ್ಟೇ ಅದ್ಭುತ, ಅವುಗಳ ಸಂಯೋಜನೆಯೂ ಅಷ್ಟೇ ಅದ್ಭುತ. ಇಷ್ಟು ಸರಳವವು ಆಶ್ಚರ್ಯ ಅನ್ನಿಸ್ತದೆ, ಆನಂದ ಅನ್ನಿಸ್ತದೆ. ಕನಕಿನ ಒಂದೊಂದು ಆ ಶಬ್ದಗಳ ಏನು ಓಘ, ನಾ ಮುಂದೆ ತಾ ಮುಂದೆ ಅಂತ ಬಹುಶಃ ಅಂತಹ ಶಬ್ದಗಳು ತಾವೇ ಧಾವಿಸಿ ಬಂದು ಕನಕನ ಮಾತಿನೊಳಗೆ ತಾವು ಪೋಣಿಸಿಕೊಂಡು ತಾವು ಕೂಡ್ತಾ ಇವೆ ಏನೋ ಅಂತನೋ ಹಂಗೆ. ಅವಾಗ ಅನುಪಮಿತ ಚಾರಿತ್ರ, ಅವನ ಚರಿತ್ರ ಅವನ ಅನುಪಮ. ಇವರಂತೆ ಅವರಂತೆ ಇವರಂತೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕರುಣಾವನಧಿ, ಕರುಣಾವನಧಿ ನಿಧಿ. ಅವನು ಕರುಣೆ ಎಂಬ ಸಾಗರ, ಕರುಣೆ ಎಂಬ ಕಡಲು ಅಥವಾ ಕರುಣೆ ಎಂಬ ದೊಡ್ಡ ವನ, ಕರುಣೆಯಲ್ಲಿ ಬಿತ್ತಿ ಬೆಳೆದಲ್ಪಟ್ಟಿವೆ. ಇದನ್ನೇ ಮುಂದೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದೊಳಗೆ ಈ ಹರಿಭಕ್ತಿ ಸಾರದ ಪ್ರಭಾವಕ್ಕೆ ಒಳಗಾಗಿ ಕರುಣಾಸಂಧಿ ಅಂತ ರಚನೆ ಮಾಡಿದರು ಮೊದಲಿದ್ದು ಜಗನ್ನಾಥದಾಸರು. ಆ ಕರುಣಾಸಂಧಿ ಎಂಬುದು ಹರಿಕಥಾಮೃತ ಸಾರದ ಮೊದಲೇ ಸಂಧಿ. ಅದು ಮಂಗಳಾಚರಣ ಸಂಧಿ ಮುಗಿದ ಕೂಡಲೇ ಭಗವಂತನ ಕರುಣೆಯನ್ನು ಭಾಳ ವಿಸ್ತಾರವಾಗಿ ನಿರೂಪಣೆ ಮಾಡಿಕೊಡ್ತಾರೆ, ಕರುಣಾಸಂಧಿ ಅಂತ. ಯಾಕಂದರೆ ಮನುಷ್ಯ ಒಬ್ಬ ವ್ಯಕ್ತಿಯೊಳಗೆ ಶ್ರದ್ಧಾ ಮಾಡುವುದು, ಭಕ್ತಿ ಮಾಡುವುದು ಕೇವಲ ಅವನ ಕರುಣೆ ಇದ್ದರೆ ಮಾತ್ರ. ಕರುಣೆಯನ್ನು ನಾವು ಪಡೆದಿದ್ದರೆ ಮಾತ್ರ, ಯಾರಿಂದ ಕರುಣೆಯನ್ನು ಪಡೆದಿದ್ದಾನೆ ಅವರಲ್ಲಿ ಶ್ರದ್ಧೆ ಭಕ್ತಿಯನ್ನು ಮಾಡ್ತಾನೆ. ಎಲ್ಲರಲ್ಲಿಯೂ ಶ್ರದ್ಧೆಯನ್ನು ಮನುಷ್ಯ ಮಾಡುವುದಿಲ್ಲ. ಕೆಲವರು ಭಾರಿ ಶ್ರೀಮಂತರಿರ್ತಾರೆ, ಅವ್ರಿಗೆ ಗೌರವ ಕೊಡ್ತಾನೆ, ಶ್ರದ್ಧಾ ಮಾಡುವುದಿಲ್ಲ ಮನುಷ್ಯ. ರಾಜಕೀಯ ಭಾಳ ದೊಡ್ಡ ವ್ಯಕ್ತಿ, ಆಫೀಸ್ನಾಗ ಅನಿವಾರ್ಯ, ಗೌರ್ಮೆಂಟ್ ಆಫೀಸ್ನಾಗ ಅವನ ಫೋಟೋ ಹಾಕಿರ್ತಾರೆ, ಅಲ್ಲಿ ಗೌರವದ ಅದರ ಶ್ರದ್ಧಾ ಇರುವುದಿಲ್ಲ ಆ ವ್ಯಕ್ತಿ ಬಗ್ಗೆ. ಒಬ್ಬ ಭಾರಿ ಬುದ್ಧಿಜೀವಿ ಕಂಡ್ರೆ ಗೌರವದ ಅದರ ಶ್ರದ್ಧಾ ಇರುವುದಿಲ್ಲ. ಗೌರವ ಇದ್ದಲ್ಲೆಲ್ಲ ಶ್ರದ್ಧಾ ಇರುವುದಿಲ್ಲ, ಶ್ರದ್ಧಾ ಇದ್ದಲ್ಲೆಲ್ಲ ಮತ್ತು ಗೌರವ ಸೇರಿಕೊಂಡಿರ್ತದೆ. ಸ್ನೇಹ ಪ್ರೀತಿ ಇದ್ದಲ್ಲಿ ಗೌರವ ಇರಲಿಕ್ಕಿಲ್ಲ, ಗೌರವ ಇದ್ದಲ್ಲೆಲ್ಲ ಸ್ನೇಹ ಪ್ರೀತಿನೂ ನಾವು ಮಾಡುವುದಿಲ್ಲ. ಮನೆಯೊಳಗೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲರೂ ಸ್ನೇಹ ಪ್ರೀತಿ ಮಾಡ್ತಾರೆ, ಅವ್ರ ಬಗ್ಗೆ ಏನು ಗೌರವ ಇರುವುದಿಲ್ಲ. ಕೆಲವು ಲೌಕಿಕ ವ್ಯಕ್ತಿಗಳ ಬಗ್ಗೆ ಗೌರವ ಕೊಡ್ತಾರೆ, ಅದರಲ್ಲಿ ಸ್ನೇಹ ಇರುವುದಿಲ್ಲ. ಕರುಣೆಯಲ್ಲಿ ಬರ್ತದೆ, ಅದಕ್ಕೆ ಮಾತ್ರ ಶ್ರದ್ಧಾ ಅಭಿವ್ಯಕ್ತ ಆಗ್ತದೆ. ಉಳಿದ ಭಾವನೆಗಳನ್ನು ಯಾವುದನ್ನು ಪಡಿತಾನ ಅದನ್ನೇ ಅವರಿಗೆ ಮರಳಿ ಮನುಷ್ಯ ಕೊಡ್ತಾನೆ. ಅವರು ನಮ್ಮಲ್ಲಿ ಮಾತ್ಸರ್ಯ ಮಾಡಿದರು, ನಾವು ಪ್ರತಿಯಾಗಿ ಮಾತ್ಸರ್ಯವನ್ನೇ ಅವರಿಗೆ ತಪ್ಪದೆ ಕಾಣಿಕೆಯನ್ನಾಗಿ ಕೊಡ್ತೀವಿ. ಅವರು ನಮಗೆ ಸಿಟ್ಟು ಮಾಡಿದರು, ನಮ್ಮ ಮೇಲೆ ಸಿಟ್ಟು ಮಾಡಿದರು, ನಾವು ಏನು ಮಾಡ್ತೀವಿ ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತೀವಿ. ಅವರು ಈರ್ಷಾ ಮಾಡಿದರು, ಅದಕ್ಕೆ ಈರ್ಷಾ. ಅವರು ದ್ವೇಷ ಮಾಡಿದರು, ಅದಕ್ಕೆ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ. ಆದರೆ ಒಂದೇ ಅದ, ಕರುಣಾ ಯಾರ ಕೈಯಿಂದ ಮಾಡಿಸೋತಾನ ಅವ್ರ ಮೇಲೆ ಮಾತ್ರ ಶ್ರದ್ಧಾ ಮಾಡ್ತಾನೆ. ಅದಕ್ಕೆ ಹರಿಭಕ್ತಿ ಸಾರ ಅದರ ಹೃದಯ ಭಾಗ ಅದು ಕರುಣೆಯಿಂದ ತುಂಬಿದ್ದು. ಇದನ್ನೇ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಕರುಣೆ. ಭಗವಂತನ ಕರುಣ ಇಲ್ಲಿಯೂ ಕನಕನ ಒಂದೊಂದು ಶಬ್ದದೊಳಗೆ ತುಂಬ್ಯಾವ. ನೀ ಎಷ್ಟು ಕರುಣಾ ಮಾಡಿ ನಮ್ಮ ಮೇಲೆ, ಅವನ್ನೆಲ್ಲ ಕನಕನ ಮಾತೊಳಗೆ ನೋಡು. ಅದರಿಂದ ಕನಕದಾಸರು ಮೊದಲು ಮಧ್ಯಭಾಗದಲ್ಲಿ
ಪ್ರಾರ್ಥನೆಯನ್ನು ಮಾಡೋಕ್ಕಿಂತ ಮೊದಲು ಒಂದು ಸಿದ್ಧಾಂತದ, ಮೊದಲು ದೇವ್ರು ಏನು ಕೊಟ್ಟಾನ ಅದನ್ನು ನೆನೆಯಿರಿ, ಮುಂದೆ ನಿಮಗೆ ಬೇಡಲಿಕ್ಕೆ ಅಧಿಕಾರ ಬರ್ತದೆ. ದೇವ್ರು ಇವತ್ತಿನವರೆಗೂ ನಮಗೇನು ಕೈ ಬಿಚ್ಚಿ ಅಖಂಡವಾಗಿ ಕೊಟ್ಟಾನ, ಇದನ್ನೇ ನೀವು ನೆನೆಸದೇ ಇದ್ದರೆ ಇನ್ನು ಮುಂದೆ ಬೇಡಲಿಕ್ಕೆ ಎಲ್ಲಿ ಅಧಿಕಾರ ಬರ್ತದೆ? ಈಗ ನಿಮಗೆ ದೇವ್ರು ಮಾಡಿದ ಉಪಕಾರ ಎಷ್ಟದ? ಸ್ವಲ್ಪ ನೀವು ನೋಡಿದ್ರಿ ಅಂದರೆ ವಿಚಾರ ಮಾಡಿ. ಆವಾಗ ಏನು ಭಗವಂತ ಇಷ್ಟು ಮಾಡಿದ್ದೀನಿ ನಮಗೆ ಅಂತಮೋ ಕೃತಜ್ಞತೆ ಹೃದಯ ತುಂಬಿ ಬಂದಾಗ ಮುಂದಿನ ಬೇಡಲಿಕ್ಕೆ ಅಧಿಕಾರ ಬರ್ತದೆ. ಇವತ್ತಿನವರೆಗೂ ಮಾಡಿದ ಉಪಕಾರಕ್ಕೆ ಒಂದು ದಿನ ನಾವು ನೆನೆಸಲಿಲ್ಲ, ಬರೀ ಬೇಡ್ಕೋತ ಹೋದ್ವಿ ಅಂದರೆ ಅದಕ್ಕೇನು ಸಿಗುವುದಿಲ್ಲ. ಭಾಳ ಕರುಣಾವನಧಿ ಭಕ್ತ ಕುಟುಂಬಿ. ಅವನ ಕುಟುಂಬ ಅಂದರೆ ಯಾರು? ನಮ್ಮ ದೇವರು ಪಾಪ ಒಬ್ಬ ನಮ್ಮ ಯಾವನೋ ಪ್ರೈಮ್ ಮಿನಿಸ್ಟರ್ ಆದ ಕೂಡ ಹೇಳ್ದ, ನಿಮ್ಮ ಪರಿವಾರವನ್ನು ಕುಟುಂಬದವರನ್ನು ದೂರ ಇಡತಕ್ಕದ್ದು ಅಂತ. ನಮ್ಮ ಭಗವಂತಗೆ ಕನಕದಾಸರು ಅಂತಾರೆ, ನೀ ಪರಿವಾರ ದೂರ ಇಟ್ಟು ಬಿಟ್ಟೇ ಬಂದೀನಿ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದವ ನೀನು, ಪರಿವಾರ ಬಿಟ್ಟು ಸಂಪತ್ತು ಬಿಟ್ಟು, ಆದರೆ ಭಕ್ತರನ್ನು ಬಿಟ್ಟಿಲ್ಲ. ಅದು ಭಗವಂತ ಭಕ್ತ ಕುಟುಂಬಿ. ಅವನ ಅವನ ಪರಿವಾರ ಇಷ್ಟು ದೊಡ್ಡದ, ದೊಡ್ಡ ಪರಿವಾರ. ದೇವರು ಹಚ್ಚಿಕೊಂಡ ಪರಿವಾರ ದೊಡ್ಡದ, ಪಡೆದ ಹಿಂದಿನ ಪರಿವಾರ ಅದನ್ನು ಭಾಳ ಸಣ್ಣದು ಮಾಡ್ಯಾನ. ಅದಕ್ಕೇನು ಭಾಳ ಲಾಭ ಇಲ್ಲ. ಅದಕ್ಕೆ ಭಕ್ತ ಕುಟುಂಬಿ. ಮತ್ತು ದೇವರು ಸಹಿತ ನಮ್ಮ ಕುಟುಂಬದವ್ರನ್ನ ಪರಿಪಾಲನೆ ಮಾಡ್ತಾನೆ. ಮತ್ತು ನಮ್ಮ ಮೋದಿಯವ್ರ ವಿರುದ್ಧ ದೇವ್ರ ವ್ಯವಹಾರದ ಅಂತ ತಿಳ್ಕೊಂಡಿರಿ ಮತ್ತೆ ಎಲ್ಲರೂ ಅಲ್ಲ. ಭಕ್ತ ಕುಟುಂಬಿ ನೀನು. ಭಗವದ್ಭಕ್ತರೇ ನಿನ್ನ ಕುಟುಂಬ. ನಂಬಿದವರು ನೀ ಅವ್ರನ್ನೇ ನನ್ನವರು ಅಂತ ನಂಬಿದವ. ಇಷ್ಟು ಚಂದ ನಂಬಿ ಅವ್ರ ಮನೆಯೊಳಗೆ ಏನಿದ್ರೂ ನೀ ಹೋಗ್ತಿ. ಶ್ರೀಮಂತರು ಏನು ಕರೆದ್ರೂ ನೀ ಅವ್ರ ಮಾರಿ ನೋಡೋದಿಲ್ಲ. ನಿನ್ನ ಪರಿವಾರ ಕರೆದಿರಬಹುದು, ಅದರ ಮುಖ ಮಾಡುವುದಿಲ್ಲ. ಆದರೆ ಬಡವರು ಭಕ್ತರು ಪಾಪ ಸಮಾಜ್ಞಾಗಿ ನೀನು ಕರೀದೇ ಇದ್ದರು ಸಂತೋಷದಿಂದ ನೀವು ಹೋಗ್ತೀಯ ಅಲ್ಲಿ. ನೀನು ಭಕ್ತ ಕುಟುಂಬಿ. ದೇವರ ದೊಡ್ಡ ಗುಣ. ನಾವೆಲ್ಲ ಸ್ವಕುಟುಂಬಿಗಳು, ಭಗವಂತ ಭಕ್ತ ಕುಟುಂಬಿ. ಜೀವನದಾಗ ಯಾರಾದರೂ ಇದು ಹಿಂದಕ್ಕೊಂದು ನಮ್ಮ ಪಾಟೀಲ್ ಪುಟ್ಟಗಿ 90 ವರ್ಷ ಬಿಡ್ರಿ, ಏನು ತಪ್ಪಿಲ್ಲ. ಒಂದು ಪ್ರಪಂಚ ಅಂತ ಒಂದು ವೀಕ್ಲಿ ಇತ್ತು. ವಾರ ಒಂದು ಕಥೆ ಬರೀತಿದ್ರು. ವಾರ ಒಂದು ಕಥೆ. ಏನು ಕಥೆ ಅಂದರೆ, ಮಕ್ಕಳ ಪರಿವಾರದ ಮೋಹದಿಂದ ಹೆಸರು ಕೆಡಿಸ್ಕೊಂಡವರು ಯಾರ್ಯಾರಿದ್ದಾರೆ ಅಂತ ಒಂದು 60 ವರ್ಷದ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಒಂದು ನಮ್ಮಲ್ಲಿಯೂ ಆಗ್ಯಾವ, ಎಲ್ಲ ಕಡಿಮೆ ಆಗ್ಯಾವ. ಏನು ನಮ್ಮಲ್ಲೇ ಅಂತಲ್ಲ, ಅದು ಪೇಪರ್ನ ಹಾಕಿರ್ತಾನೆ. ತಮ್ಮ ಜಗದಾಗ ತಮ್ಮ ಮಕ್ಕಳನ್ನ ಎಲ್ಲೆಲ್ಲೆಲ್ಲಿ ಯಾರ್ಯಾರು ನಿಂದಿರ್ಸ್ಯಾರ, ಸೋತಾರ ಯಾರು, ಗೆದ್ದಾರ ಯಾರು, ಏನೋ ಬಂದಿರ್ತಾವೆ ಅವೆಲ್ಲ. ಏನೇ ಇರಲಿ, ಈ ವ್ಯಾಮೋಹದಿಂದ ಮನುಷ್ಯ ಮ್ಯಾಲೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೆಸರು ಕೆಡಿಸೋತಾನೆ ಮನುಷ್ಯ. ಗುಣ ಇದ್ದರೂ ಕೆಡಿಸೋತಾನೆ. ನಮ್ಮ ಭಗವಂತ ಪರಿವಾರ ಅಂತೆಂದು ನೋಡಲಿಲ್ಲ, ಭಗವದ್ಭಕ್ತರು ಅಂತ ಮಾತ್ರ ಅಖಂಡ ನೋಡಿದ. ಅವರಿಗಾಗಿ ಬೇಕಾದ್ದು ಮಾಡಿದ. ಒಬ್ಬ ಹಿಂದಿಯೊಳಗೆ ಬೈತಾನೆ. ಇನ್ನು ಕೃಷ್ಣ ನಮ್ಮ ಕನ್ನಡದ ಗಾದೆ ಮಾತಿನಂತೆ ಮನೆಗೆ ಮಾರಿ ಲೋಕಕ್ಕೆ ಉಪಕಾರಿ ಅಂತ. ಸಾಕ್ಷಾತ್ ತಂಗಿ ಮಗ ಅಭಿಮನ್ಯು 16 ವರ್ಷಕ್ಕೆ ರಣಾಂಗಣದಲ್ಲಿ 6 ಮಂದಿ ಮಹಾಪರಾಕ್ರಮಿಗಳು ಅತಿರಥರು ಸೇರಿ ಒಂದು 14 ವರ್ಷದ ಹಸುಳೆಯನ್ನು ಸಂಹಾರ ಮಾಡಿದರು. ಕೃಷ್ಣ ಹೋಗಿ ಮಾತಾಡಿಸಿ ಬಂದ. ಏನು ಮಾಡೋದು ಪಾಪ ಹುಡುಗ, ಅವನ ಆಯುಷ್ಯನೇ ಅಷ್ಟಿತ್ತು, ನಿಮ್ಮ ಕರ್ಮನೂ ಅಷ್ಟೇ ಇತ್ತು, ಹೀಗಾಗಿ ನಿಮ್ಮ ಜೋಡಿ ಅವ ಅಷ್ಟೇ ಇದ್ದ ಅಂತ ಅರ್ಜುನ ಸುಭದ್ರಾಳನ್ನು ಮಾತಾಡಿಸಿ ಬಂದ. ಅವನು ಯಾವನೋ ಪಾಪ ಸಾಂದೀಪನಿ ಆಶ್ರಮದಾಗ ಅವ್ರ ಗುರುಗಳಂತ ಇವಾಗ 60 ದಿವಸ ಇದ್ದ.
ಅವ್ರು ಏನು ಕೇಳಿದ್ಲು, ನಮಗೂ ನಿನ್ನ ವಯಸ್ಸಿನ ಒಂದು ಮಗ ಇತ್ತು, ಅದು ಹಾಗೇ ಬಿದ್ದು ಸಮುದ್ರದಾಗ ಸತ್ತು ಹೋಗ್ಯದ, ಏನೋ ಕೃಷ್ಣನಿಗೆ ಕೇಳಿ ಹತ್ತಿ ಗುರುದಕ್ಷಿಣೆ ಏನಾರು ಕೊಡ್ತೀನಿ ಅಂತ ಆ ಹುಡುಗನ ತಂದು ಕೊಡು ಅಂತ ಕೇಳಿದ್ರು. ಎಂದೋ ಸತ್ತು ಹೋದ ಹುಡುಗನ ಬದುಕಿಸಿ ತಂದು ಕೊಟ್ಟ. ಅವನು ಯಾವನೋ ಬ್ರಾಹ್ಮಣ, ದೊಡ್ಡ ಇವನು ಕೂಡ ಒಂದು ಯಾಗವನ್ನು ಮಾಡಲಿಕ್ಕೆ ಕೂತ ಕೃಷ್ಣ. ಅವ ಅಂದ, ಇವು ಯಾಗ ಪಾಗ ನಮ್ಮ ಬಗೆಹರಿಯೋದಿಲ್ಲ, ಇವೆಲ್ಲ ನಮ್ಮ ಪ್ರಜೆಗಳ ಪರಿಪಾಲನಾ ಭಕ್ತ ಕುಟುಂಬಿ ನಾನು. ಎಮರ್ಜೆನ್ಸಿ ಯಾವಾಗ ಭಕ್ತರಿಗೆ ಏನು ಬರ್ತದೆ ನಾ ಎದ್ದು ಹೋಗವ, ಹಾಗಾಗಿ ನಮಗೆ ಇವು ಬಗೆಹರಿಯೋದಿಲ್ಲ ಅಂತವ. ಹೆಣ್ಮಕ್ಳು ಅಂದರೆ ನಾವೆಲ್ಲ ಬರೀ ಮಂದಿ ಮನೆ ಯಜ್ಞಕ್ಕೆ ಅಟೆಂಡ್ ಆಗಿವಿ, ನಮ್ಮನ್ಯಾಗ ಯಜ್ಞಕ್ಕೆಲ್ಲ ಅವ್ರು ಬಂದು ಏನಾರು ಕೊಡ್ತಾರೆ ಕಪ್ಪು ಕಾಣಿಕೆ, ಅದಕ್ಕೆ ನಾವು ಮಾಡಿದ ಹೂಡಿದ ಕೂತ ಒಂದೇ ದಿವಸ ಮುಗಿಬೇಕು ಅಂತ ಹೇಳಿದ ಪುರೋಹಿತರಿಗೆ. ಮುಂಜಾನೆ ಶುರು ಆಗ್ಬೇಕು, ಸಂಜೆನಾಗೆ ಮುಗಿಬೇಕಾಗಲ್ಲ. ಮಂದಿ ಇದೇ ಯಜ್ಞ ಒಂದು ವರ್ಷ ಮಾಡ್ತಾರೆ, ನಾ ಈ ಯಜ್ಞವನ್ನು ಒಂದೇ ದಿನದ ಮಾಡವ ಅಂದ ಕೂತ. ಅಷ್ಟಾಗ ಏನೋ ಬ್ರಾಹ್ಮಣ ಹುಟ್ಟಿದ ಕೂಡಲೇ ಮಕ್ಕಳು ಸಾಲಿಗೆ ಹತ್ತಾವ, ಬಾ. ಅರ್ಜುನ ಅಂದ, ನಾ ಬರ್ತೀನಿ ನಡಿ ಅಂದ ಅರ್ಜುನ. ಅವನು ಬ್ರಾಹ್ಮಣ ಸುಮ್ಮ ಕೊಡ್ಬೇಕಿಲ್ಲ. ಅರ್ಜುನ ಇಲ್ಲಿ ನಿನ್ನಂಥವ್ರ ಕಡೆಯಿಂದ ಆಗೋ ಕೆಲಸ ಅಲ್ಲ ಇದು, ಅವನೇ ಬರಬೇಕು ಅಂದ. ಸಿಟ್ಟುವಂತ ಅರ್ಜುನಿಗೆ ಬೈತಾನೆ, ನವಿಪ್ರ ತಾದೃಶೋಸ್ಮ್ಯಹಂ ಯಥೈವ ಕೇಶವಾದಯ. ನಾನೇನು ಕೃಷ್ಣ ತಿಳ್ಕೊಂಡು ಎಲ್ಲಿ ಅಂತಾನೆ ಅರ್ಜುನ. ಪಾಪ ಹಿಂಗೆ ಕೃಷ್ಣನ ಎದುರಿಗೆ ಅಂದು ಹೋದ, ಅವನ ಕಡೆಯಿಂದ ಆಗಲಿಲ್ಲ. ಮತ್ತು ಅಗ್ನಿ ಪ್ರವೇಶ ಅಂತ ಪ್ರತಿಜ್ಞೆ ಮಾಡಿದ್ದ. ಮತ್ತು ಕೃಷ್ಣ ಪರಮಾತ್ಮ ಹೋಗಿ ಆ ಎಲ್ಲೋ ಸತ್ತು ಹೋದನು ಆ ಮಗು, ಅದನ್ನು ತೊಗೊಂಡು ತಂದು ಕೊಟ್ಟ. ಈ ಯಾರ್ಯಾರೋ ಸತ್ತು ಹೋದ ಮಕ್ಕಳನ್ನೆಲ್ಲ ತಂದು ಕೊಡ್ತಾನೆ. ಸ್ವತಃ ತಂಗಿ ಮಗ ಸತ್ರ ಅಭಿಮನ್ಯು ನನ್ನ ಬದುಕಿಸೋದಿಲ್ಲ, ಅವನ ಮಗನ ಬದುಕಿಸ್ತಾನೆ ಪರೀಕ್ಷಿತನನ್ನು. ಏನರಪ್ಪ ಇವು ಕೃಷ್ಣಂದು? ಅವ ಯಾರ್ಯಾರು ಸಂಬಂಧ ಇಲ್ಲೇ ಇದ್ದವ್ರ ಮಕ್ಕಳನ್ನೆಲ್ಲ ಬದುಕಿಸ್ತಾನೆ, ಸಾಕ್ಷಾತ್ ಸಂಬಂಧ ಇದ್ದವರ ಮಕ್ಕಳನ್ನ ಬದುಕಿಸೋದಿಲ್ಲ. ಕಾರಣ ಏನು? ಅದನ್ನ ಕನಕದಾಸರು ಕ್ಲಿಯರ್ ಮಾಡಿಬಿಟ್ರು. ಅವ ಭಕ್ತ ಕುಟುಂಬಿ, ನಿಮ್ಮ ಹಂಗೆ ಏನು ಪರಿವಾರ ಅಂತ ಕಟ್ಕೊಂಡಿವಿ ನೋಡ್ರಿ. ಸುಮ್ಮನೆ ಯಾವುದೋ ಒಂದು 6 ಕೋಟಿ ರೂಪಾಯಿ ಡೊನೇಷನ್ ತೊಗೊಂಡು ಮತ್ತು ಜೈಲ್ನಾಗ ಹೋಗಿ ಕೂಡ್ಬೇಕಾಗ್ತೊಬ್ಬ ಕರ್ನಾಟಕದ CM. ಮಗನ ಟ್ರಸ್ಟ್ ಅಂತ ಒಂದು 6 ಕೋಟಿ ರೂಪಾಯಿ ಡೊನೇಷನ್ ತೊಗೊಂಡು ಮಂದಿ ಅದು ಸಿಕ್ಕ ಬಿದ್ದು ಎಷ್ಟು ಮರ್ಯಾದೆ ಹೋಗ್ತು. ಇವು ಸ್ವಕುಟುಂಬಿಗಳಿವರು. ಇವರಿಗೆ ಆ ವಿಶ್ವ ಕುಟುಂಬಿ, ಆ ಭಕ್ತ ಕುಟುಂಬಿ ಹಂಗೆ ಅರ್ಥ ಏನು? ಕನಕದಾಸರ ದೃಷ್ಟಿಯೊಳಗೆ ದೇವರು ಭಕ್ತ ಕುಟುಂಬಿ, ಭಕ್ತರೇ ಅವನ ಕುಟುಂಬ, ಅವನ ಪರಿವಾರ. ಈ ಈ ಈ ಕನಕನ ದೃಷ್ಟಿ ಕೃಷ್ಣನ ಬಗ್ಗೆ. ಯೋಗಿ ಜನ ಹೃದಯ ಪರಿಪೂರ್ಣ. ಜ್ಞಾನಿಗಳು ಯೋಗಿಗಳು ತಮ್ಮ ಹೃದಯ ತುಂಬಿ ಈ ಕೃಷ್ಣನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ. ಅವರ ಹೃದಯದೊಳಗೆ ತುಂಬಿಕೊಂಡು ಕೂತವನು ನೀನೇ. ನಿತ್ಯಾನಂದ, ಭಗವಂತ ನಿತ್ಯ ಆನಂದಮಯ. ಅದಕ್ಕೆ ಬ್ರಹ್ಮಸೂತ್ರಗಳು ಭಗವಂತನ ಮುಖ್ಯವಾದ ಜಿಜ್ಞಾಸ ಶುರುವಾಗ್ತದೆ. ಎದರಿಂದ? ಓಂ ಆನಂದಮಯೋಭ್ಯಾಸಾತ್ ಓಂ. ಭಗವಂತ ಆನಂದಮಯ. ಇದೇ ಬ್ರಹ್ಮಸೂತ್ರದ ಮೊದಲೇ ಅಧ್ಯಾಯದ ಮೊದಲೇ ಪಾದದಲ್ಲಿ ಬ್ರಹ್ಮನ ಜಿಜ್ಞಾಸ ಶುರುವಾಗುವುದೇ ಯಾರು ಆನಂದಮಯ ಅವ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆನಂದಮಯ ಭಗವಂತ, ಬ್ರಹ್ಮನ ಪರಮಾತ್ಮನ ಲಕ್ಷಣ ಆನಂದಮಯ. ಅವನೇ ಆನಂದ ಇಲ್ಲದೇ ಇದ್ದವನಾಗಿದ್ದರೆ ನಮಗೇನು ಮೋಕ್ಷಾನಂದ ಕೊಡ್ತಿದ್ದವ. ಆದ್ದರಿಂದ ನಿತ್ಯಾನಂದ, ನಿತ್ಯಾನಂದಮಯ. ನಿಗಮನುತ ವೇದಾದಿಗಳು ಅವನ ಸ್ತೋತ್ರ ರೂಪವಾಗಿ ಅಖಂಡ ಭಗವಂತನ ಸ್ತೋತ್ರ ಮಾಡ್ತಾ ಇವೆ. ಇದೇ ಭಾಗವತದಾಗ ಬರ್ತದೆ ದಶಮಸ್ಕಂದದೊಳಗೆ. ಶ್ರುತಿಗೀತ ಅಂತ ಕರೀತಾರೆ. ಶ್ರುತಿ ಅದು ಅವನನ್ನು ಗಾನ ಮಾಡಲಿಕ್ಕಿರ್ತಕ್ಕ ದೊಡ್ಡದಾಗಿರ್ತಕ್ಕ ಶ್ರುತಿ ಅಂದರೆ ವೇದ. ವೇದ ಭಗವಂತನ ಪೂರ್ಣವಾಗಿ ಮಹಿಮಾದಿಂದ ಕೂಡಿದ ಸ್ತೋತ್ರ. ಅದರ ಅನುಕರಣೆಯನ್ನೇ ಕನ್ನಡದೊಳಗೆ ನಮ್ಮ ಕನಕದಾಸರು ಮಾಡ್ಯಾರ. ಎಲ್ಲಿ ಮಹಿಮಾದಿಂದ ಕೂಡಿದ ಭಗವಂತನ ಸ್ತೋತ್ರ, ಆ ಸ್ತೋತ್ರದೊಳಗೆ
ಕನಕದಾಸರು ತಮ್ಮ ಪ್ರಾರ್ಥನಾನೂ ಸೇರಿಸ್ಯಾರ. ಅದು ಹರಿಭಕ್ತಿ ಸಾರ. ನಿಗಮನುತ ವನಜನಾಭ ಮುಕುಂದ ಮುಕುಂ ದದಾತೀತಿ ಮುಕುಂದ, ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಮುರಮರ್ದನ, ಮುರವೈರಿ, ಮುರ ಎಂಬುವ ದೈತ್ಯನನ್ನು ಸಂಹಾರ ಮಾಡಿದವನು. ಜನಾರ್ದನ, ತ್ರಿಜಗತ್ ಪಾವನ, ಮೂರೂ ಲೋಕದಲ್ಲಿ ಅತ್ಯಂತ ಪವಿತ್ರನಾದ ವ್ಯಕ್ತಿ. ಸುರಾರ್ಚಿತ ದೇವ, ರಕ್ಷಿಸು ನಮ್ಮನ್ನು ಅನವರ್ಥ. ಒಂದೊಂದೊಂದೊಂದು ಇಷ್ಟು ಚಂದ ವಿಶೇಷಣವ. ನಮ್ಮ ಭೀಷ್ಮಾಚಾರ್ಯರು ಒಬ್ಬೊಬ್ಬ ಋಷಿಗಳು ಭಗವಂತನ ಸ್ತೋತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕ ಒಂದೊಂದು ಶಬ್ದದ ಪ್ರತಿಮಾ, ಶಬ್ದದ ಪ್ರತಿಮಾ ಅವನ್ನೆಲ್ಲ ಎಷ್ಟು ಚಂದ ಜೋಡಿಸ್ಯಾರ. ಅದೇ ನೀವು ಕೇಳುವ ವಿಷ್ಣು ಸಹಸ್ರನಾಮ. ಅವರು ಒಬ್ಬರು ಮಾಡಿದ್ದಲ್ಲದು, ಅಲ್ಲೇ ಅದ. ಋಷಿಭಿ ಪರಿಗೀತಾನಿ, ಸಾವಿರಾರು ಜನ ಋಷಿಗಳು ತಾವು ಅನುಸಂಧಾನಕ್ಕೆ ಅನುಕೂಲ ಆಗುವ ಹಂಗೆ ಭಗವಂತನ ಏನು ಸ್ತೋತ್ರಗಳನ್ನು ತಾವು ಒಬ್ಬೊಬ್ಬರು ಮಾಡ್ಕೊಂಡಿದ್ದು ಒಂದೊಂದು ಶಬ್ದದ ಪ್ರತಿಮಾ. ಅವೆಲ್ಲ ಪ್ರತಿಮಾಗಳನ್ನು ಒಂದು ಕಡೆ ಸಂಗ್ರಹ ಮಾಡಿದ್ದು ಅದು ವಿಷ್ಣು ಸಹಸ್ರನಾಮ. ಹಾಗೆ ಈ ಹರಿಭಕ್ತಿ ಸಾರದ ಷಟ್ಪದಿಯೊಳಗೆ ಎರಡೆರಡೇ ಶಬ್ದಗಳ ಒಂದೊಂದೊಂದೊಂದು ವಿಶೇಷಣಗಳನ್ನು ನೀವು ನೋಡ್ಕೋತ ಹೋಗ್ರಿ, ಅಧ್ಯಯನ ಮಾಡಿರಿ. ಎರಡೆರಡು ಶಬ್ದದ ಒಂದೊಂದು ವಿಶೇಷಣವ, ಒಂದೊಂದೊಂದೊಂದೊಂದು ಪ್ರಾತಿನಿಧಿಕವಾದ ಒಂದು ಅಪ್ರತಿಮವಾದ ಶಬ್ದ ಪ್ರತಿಮಾ ಆಗ್ಯಾವ. ಶಬ್ದ ಪ್ರತಿಮಾ ಕಮಲ ಸಂಭವ ವಿನುತ ವಾಸವ ನಮಿತ. ಇಲ್ಲೇ ಒತ್ತಾಯದಿಂದ ಅನುಪ್ರಾಸರು ಪ್ರಸಂಗಿಲ್ಲ. ಶುಷ್ಕವ ಅನುಪ್ರಾಸದ ವ್ಯಾಮೋಹದೊಳಗೆ ಶುಷ್ಕವಾದ ಶಬ್ದಗಳನ್ನು ಜೋಡಿಸುವ ಪ್ರಸಂಗನೂ ಇಲ್ಲ. ಸಹಜ, ಅರ್ಥಗರ್ಭಿತ, ಪ್ರಾಸಬದ್ಧ, ಇವು ಮೂರು ಕೂಡುದು ಬಹಳ ಕಷ್ಟ. ಅರ್ಥಗರ್ಭಿತ, ಅತ್ಯಂತ ಉಚಿತ ಮತ್ತು ಪ್ರಾಸನೂ ಇರಬೇಕು. ಹಂಗವ ಕಮಲ ಸಂಭವ ವಿನುತ ವಾಸವ ನಮಿತ. ವಾಸವ ಅಂದರೆ ಇಂದ್ರ, ಇಂದ್ರಾದಿ ದೇವತೆಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟವನು. ಬ್ರಹ್ಮಾದಿಗಳಿಂದ ಸ್ತುತ್ಯ, ಮಂಗಲ ಚರಿತ, ಅವನ ಆಚರಣೆ, ಅವನ ಚರಿತ್ರೆ ಮಂಗಲಮಯ. ದುರಿತ ಕ್ಷಮಿತ, ಈ ತರ್ತ ಎಂಬುದು ಏನೋ ಪ್ರಾಸ ಚಂದ ಬಂದ ನೋಡಿ. ದುರಿತ ಅದನ್ನು ಕ್ಷಮಿತ, ಯಾರೇನೇ ಅಪರಾಧವನ್ನು ಮಾಡಿ ಅದನ್ನು ಕ್ಷಮ ಮಾಡುವ ಗುಣವುಳ್ಳವನು. ರಾಘವ ವಿಶ್ವ ಪೂಜಿತ, ಇಲ್ಲಿ ಜಗತ್ತೇ ಅವನನ್ನು ಪೂಜಿಸ್ತಾ ಇದೆ. ವಿಶ್ವಮಯ, ಇಲ್ಲಿ ಜಗತ್ತನ್ನು ವ್ಯಾಪಿಸಿದ, ಜಗತ್ತನ್ನು ನೋಡುವ, ನಮ್ಮೆಲ್ಲರ ಜಾಗೃತ ಅವಸ್ಥೆಗೆ ಕಾರಣನಾದ ವಿಶ್ವನಾಮಕ ಪರಮಾತ್ಮ. ಅಮಿತ ವಿಕ್ರಮ, ಭೀಮ, ಸೀತಾರಮಣ, ವಾಸುಕಿ ಶಯನ, ಖಗಪತಿ ಗಮನ, ಕಂಜಜನಯ್ಯ, ಕಂಜ ಕಮಲ, ಜ ಅದರೊಳಗೆ ಹುಟ್ಟಿದವರು ಬ್ರಹ್ಮದೇವರು, ಅವರ ಅಯ್ಯ ತಂದೆ. ಕಂಜಜನಯ್ಯ, ರಕ್ಷಿಸು ನಮ್ಮನ್ನು ಅನವರ್ಥ ಅಂತ. ಅವು ಏನು ಒಂದೊಂದೊಂದೊಂದು ಶಬ್ದವ. ನಮ್ಮ ಕನ್ನಡ ಸಾಹಿತ್ಯದಾಗ ಎರಡೆರಡೇ ಶಬ್ದಗಳಿಂದ ಒಂದೊಂದು ವಾಕ್ಯ ರಚನೆ ಮಾಡುವ ಕೆಲವು ಲೇಖಕರಿದ್ದಾರೆ. ಅವರಿಗೊಂದು ಸಿದ್ಧ ಹಸ್ತರು. ನಮ್ಮ ಉತ್ತರ ಕರ್ನಾಟಕದಾಗ ಸತ್ಯಕಾಮ್ ಅಂತಿದ್ರು. ಅವನ ಪುಸ್ತಕ ಎಲ್ಲ, ಅವನ ಲೇಖನ ಶೈಲಿ ಎಲ್ಲ ಹಿಂಗೆ ಇದೆ. ಇತ್ತ ಹಿಂದಕ್ಕೆ ಕನ್ನಡ ಪ್ರಭುಕ್ಕೊಬ್ಬರು ಸಂಪಾದಕರಿದ್ದರು, ಖಾದ್ರಿ ಶಾಮಣ್ಣ ಅಂತ. ಅವ್ರ ಸ್ಟೈಲು ಹಿಂಗೆ, ಎರಡೇ ವಾಕ್ಯ, ಎರಡೇ ಶಬ್ದ, ಎರಡು ಶಬ್ದಕ್ಕೊಂದು ವಾಕ್ಯ. ಅದು ಇಷ್ಟು ಗಂಭೀರ ಇರ್ತಾವೆ. ನೀವು ಬಗೆದಷ್ಟು ಅರ್ಥಗಳು ಆ ಎರಡೇ ಶಬ್ದದಾಗ ತುಂಬಿರ್ತಾವೆ. ಈ ಸ್ಟೈಲು ಇದು ಕೆಲವರು ವಾಕ್ಯ ಬರೆದಿರ್ತಾರೆ. ಅದು ಎಲ್ಲಿ ನೋಡ್ತಿಲ್ಲ ಒಂದೊಂದು ಲೈನ್ಗೆ ಅರ್ಧ ವಿರಾಮ, ಅದು ಪೂರ್ತಿ ವಿರಾಮ ಹಾಕೋದಂದ್ರೆ ಇಡೀ ಪುಟ ಎಲ್ಲ ಒಂದು ವಾಕ್ಯ ಇರ್ತದೆ. ಹಾಗೂ ಕನ್ನಡದ ಬ್ಯಾಸರು ತರಿಸುವಂಥ ಕೆಲವು ಶೈಲಿಯವ. ಕನಕನ ಶೈಲಿ ಹಂಗಲ್ಲ. ಏನು ಹೇಳಬೇಕಾಗ್ಯದ, ಅವು ಎರಡೇ ಶಬ್ದದಾಗ
ಆ ವಿಚಾರಗಳೆಲ್ಲ ಪೂರ್ಣ ತುಂಬಿರಬೇಕು. ನಮ್ಮ ತಾರ್ಕಿಕ ಪರಿಭಾಷಾದಾಗ ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ ಅಂತ ಕರೀತಾರೆ. ವಾಕ್ಯಕ್ಕೆ ಇರಬೇಕಾದ ಅರ್ಹತೆಗಳೇನು? ಒಂದು ವಾಕ್ಯ ಅಂತ ನೀವು ಕರಿಬೇಕಾದ್ರೆ ನಾವೇನೋ ಸುಮ್ಮನೆ ಕರ್ತ ಕರ್ಮ ಕ್ರಿಯಾಪದ ಇದ್ದರೆ ಒಂದು ವಾಕ್ಯ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲ, ಅಂದರೆ ಏನಿರಬೇಕು? ಯಾವಾಗಲೂ ಆ ಏನು ಶಬ್ದವನ್ನು ಪ್ರಯೋಗ ಮಾಡೀವಿ ಒಂದಕ್ಕೊಂದು ಆಕಾಂಕ್ಷ ಇರಬೇಕು. ಆಕಾಂಕ್ಷ ಪೂರ್ಣ ಆಗಿರಬೇಕು ಅಂದದು ವಾಕ್ಯ ಆಗ್ತದೆ. ವಾಕ್ಯ ಆಕಾಂಕ್ಷ ಇರಬೇಕು ಒಂದಕ್ಕೊಂದು. ಬರೇ ಬಾಗ್ಲ ಅಂದು ಸುಮ್ಮ ಕೂತೆ ಅದೇನು ಹಿಕ್ಕಬೇಕು ತೆಗಿಬೇಕು ಅರ್ಥ ಆಗೋದಿಲ್ಲ. ಅದಕ್ಕೆ ಕ್ರಿಯಾಪದದ ಅವಶ್ಯಕತೆ ಅದ, ಅದು ಆಕಾಂಕ್ಷ ಅದ. ಅದರಿಂದ ಇದು ವಾಕ್ಯ ಅಲ್ಲ. ಆಕಾಂಕ್ಷ ಇದ್ದರೆ ವಾಕ್ಯ ಅಲ್ಲ. ಅದು ಬರೀ ಬಾಗ್ಲ ಅನ್ನೋದು ಬರೀ ಇಂಥವೇನೋ ಬರೀ ಒಂದೊಂದು ವಿಶೇಷಣವನ್ನು ಹಾಕಿದ. ಯೋಗ್ಯತಾ ಇರಬೇಕು. ಮೊನ್ನೆ ವರಂಗಲ್ನಾಗ ಬೆಂಕಿ ಮಳೆ ಆಗಿದ್ರಿ, ಬೆಂಕಿಯಿಂದ ಥಳಿ ಹೊಡಿತಾರೆ ವಿಜಯವಾಡದಾಗ. ಬೆಂಕಿ ಥಳಿ ಹಂಗೆ ಹೊಡಿತಾರೆ, ನೀರಿನಿಂದ ಥಳಿ ಹೊಡಿತಾರೆ, ಬೆಂಕಿಯಿಂದ ಹೆಂಗೆ ಥಳಿ ಅಂತ. ಇದಕ್ಕೆ ಯೋಗ್ಯತಾ ಇಲ್ಲ. ಹೀಗಾಗಿ ವಾಕ್ಯ ಅನ್ವಯ ಆಗೋದಿಲ್ಲ. ಇದಕ್ಕೆ ಬೇರೆ ಅರ್ಥ ಮಾಡಬೇಕಾಗ್ತದೆ. ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ. ಏನೋ ಒಂದು ಶಬ್ದ ಅಂದೆ, ಒಂದು ತಾಸು ಸುಮ್ಮ ಕೂತೀನಿ ಮುಂದೆ, ಅದಾದಮೇಲೆ ಮಧ್ಯದಾಗ ಏನೇನೋ ಶಬ್ದ ಅಂದು ಆಮೇಲೆ ಯಾವುದೋ ಒಂದು ಕ್ರಿಯಾಪದ ಅಂದೆ. ನಿಮ್ಗೆ ಆ ಮುಂದಂದ ಕ್ರಿಯಾಪದಕ್ಕೂ ಮೊದಲು ಅಂದಿರ್ತಕ್ಕ ನಾಮಪದಕ್ಕೂ ಅನ್ವಯ ಆಗೋದು ಹೆಂಗೆ? ಸನ್ನಿಧಿ ಅಂದರೆ ಅದರ ಪಕ್ಕದೊಳಗೆ ಅದು ಇರಬೇಕು. ಇದಕ್ಕೆ ವಾಕ್ಯ ಅಂತ ಕರೀತಾರೆ. ಹಂಗೆ ಎರಡೇ ಶಬ್ದದೊಳಗೆ ಆಕಾಂಕ್ಷ ಅನ್ನೋದ ಒಂದಕ್ಕೊಂದು, ಯೋಗ್ಯತಾ ಅನ್ನೋದ, ಸನ್ನಿಧಿ ಅದ, ಗಾಂಭೀರ್ಯದ. ಗಾಂಭೀರ್ಯ ಅಂದರೆ ಅರ್ಥ ತುಂಬಿರ್ತದೆ, ಗಹನಾಗ್ಯಾವ. ಇದು ಸ್ವಲ್ಪ ನೀವು ಯಾವಾಗಲೂ ಪ್ರತ್ಯೇಕವಾಗಿ ಕೂತಾಗ ಇದು ನಾನು ಉಪನ್ಯಾಸ ಹೇಳಿದರೆ ಭಾಳ ಪರಿಣಾಮ ಆಗ್ತದೋ ಇಲ್ಲೋ, ಆದರೆ ನೀವೇ ಒಮ್ಮೆ ಕನಕದಾಸನ ಇಲ್ಲ ಅವು ಸಿಡಿನೂ ಬಂದಾವ, ಪುತ್ತೂರು ನರಸಿಂಹನಾಯ್ಕ ಹಾಡ್ಯಾರ, ಮತ್ತು ಯಾರ್ಯಾರು ಹಾಡ್ಯಾರ, ಈಗ ಹರಿಭಕ್ತಿ ಸಾರ. ಒಮ್ಮೆ ಹಾಕ್ಕೊಂಡು ಕೇಳುವ ಮುಂದೆ ಇದೇ ಈ ದೃಷ್ಟಿ ಇಟ್ಕೊಂಡು ಅವ್ನು ನೋಡ್ರಿ ಅವನ ವಾಕ್ಯ ರಚನೆ ಹೆಂಗದ ಅಂತ. ಭಾಷಾನು ಭಾಳ ಚಲೋ ಇರ್ಬೇಕ್ರಿ. ವಿಚಾರಗಳ ಅಭಿವ್ಯಕ್ತಿ, ವಿಚಾರ ಭಾಳ ಚಲೋ ಅವ, ವಿಚಾರ ಚಲೋ ಅವ. ಭಾಷಾ ಬ್ಯಾಸರಿಕೆ ತರುವುದಿದ್ದರೆ ಅದು ಚಲೋ ಆಗೋದಿಲ್ಲ. ಹೂರಣ ಇರ್ತಾವೆ ಒಂದು ಕಡೆಗೆ, ಹೂರಣ ಅದರ ಹಾಳಿ ಅಂತ ಲಟ್ಟಿಸ್ಲಿಕ್ಕೆ ಕಡುಬಿಗೆ, ಆ ಕಡುಬಿನ ಹಾಳಿನೂ ಚಲೋ ಇರ್ಬೇಕು. ಬರೀ ಹೂರಣಿದ್ರೆ ಏನು ಉಪಯೋಗ ಇದೆ? ಕೆಲವು ಕಡೆ ಹಾಳಿ ಲಟ್ಟಿಸಿರ್ತಾರೆ ಚಲೋ ಅಗಲಾಗಿ, ಹೂರಣೆ ಇರುವುದಿಲ್ಲ ಒಳಗೆ. ಶಬ್ದಗಳ ಜಾಲ, ಅರ್ಥದ ಅಭಾವ, ಹಾಗೂ ಇರಬಾರ್ದು ವಾಕ್ಯ. ನೀವು ಬೇಕಾದ ಸಲ ಕೇಳಿರಿ, ನಮ್ಮ ಹನುಮಂತ ಮಾತಾಡಿದ ಹನುಮಂತ ಹೆಂಗೆ ಮಾತಾಡಿದ? ರಾಮ ಅಂತ ಲಕ್ಷ್ಮಣ ಬಾಯಿಲೆ. ಹನುಮಂತ ಮಾತಾಡಿದ ನೋಡಿ ಇಷ್ಟೊತ್ತು ತನಕ ಹೆಂಗೆ ಮಾತಾಡಿದ? ಮಾತುಗಾರಿಕೆ ಅಂತಂಬುದು ಒಂದು ದೊಡ್ಡ ಕಲೆ, ಅದು ಒಂದು ದೊಡ್ಡ ವಿದ್ಯೆ. ಅದು ಹೆಂಗೆ ನೋಡು, ಅವಿಸ್ತರಂ, ಭಾಳ ಬ್ಯಾಸರು ಬರು ಹಂಗೆ ಉದ್ದುದ್ದ ಅಖಂಡ ವಾಕ್ಯನೂ ಮಾಡಬಾರ್ದು. ಅವಿಸ್ತರಂ, ಅಸಂದಿಗ್ಧಂ. ಹಂಗಾರೆ ಸಂಕ್ಷೇಪ, ಸಂದೇಹ ಬರುವಂಗೂ ಅತಿ ಸಂಕ್ಷೇಪ ಮಾತಾಡಬಾರ್ದು. ಬಹು ವ್ಯಾಹರತ ಅನೇನ ನಕಿಂಚಿದ ಅಪಶಬ್ದಿಕಂ. ಇಷ್ಟು ಮಾತಾಡಿದ ಹನುಮಂತ ಒಂದರೆ ಅಪಶಬ್ದ ಅವನ ಬಾಯೊಳಗೆ ಬರಬೇಕು. ಎಲ್ಲೆಲ್ಲಿ ಇಲ್ಲಿ ನೋಡು ಹೆಂಗೆ ಮಾತಾಡ್ತಾನೆ ಅವನು. ಮಾತುಗಾರಿಕೆ ಎಂಬುದು ಹನುಮಂತನೊಳಗೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ. ಈಗ ನಮ್ಮ ಅಲ್ಲೇನು ಹನುಮಂತ ದೇವ್ರ ಬಗ್ಗೆ ರಾಮದೇವ್ರು ಹೇಳ್ಯಾರಲ್ಲ, ಮಾತು ಅವನ ಅಧ್ಯಯನ, ಅವನ ಸಂಸ್ಕೃತಿ, ಅವನ ಶ್ರದ್ಧಾ, ಮೂರುದನ್ನು ಅಭಿವ್ಯಕ್ತ ಮಾಡುವ ಒಂದು ಪ್ರತಿಮಾ ಅದು ಅವನ ಬಾಯಿಂದ ಆಡುವ ಮಾತು. ಆ ಮಾತಿನಾಗ ಅವನಿಗೆ ಏನು ಶ್ರದ್ಧಾ ಅದ ಅದು ಅಭಿವ್ಯಕ್ತ ಆಗಿರ್ತದೆ. ಆ ಮಾತಿನಾಗ, ಆ ಶಬ್ದದೊಳಗೆ ಅವನ ಅಧ್ಯಯನ ಏನೇನದ ಅದು ಅಭಿವ್ಯಕ್ತ ಆಗ್ತದೆ. ಅವನ ಸಂಸ್ಕೃತಿ, ಅವನ ಸಂಸ್ಕಾರ ಅದು ಅಭಿವ್ಯಕ್ತ ಆಗ್ತವೆ. ಅವನ ಕೀಳು ಮಟ್ಟದ ಶಬ್ದಗಳನ್ನು ಬಳಸ್ತಿದ್ದ ಅಂದರೆ ಅವ ಬೆಳೆದ ಪರಿಸರ, ಅವನ ಸಂಸ್ಕೃತಿ ಅದು ಅರ್ಥ ಆಗ್ತದೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಾ ಶಕ್ಯಮೇವಂ ಪ್ರಭಾಷಿತು. ಭಾಳ ಚಂದ ಮಾತಾಡ್ತಾನೆ ನೋಡು.
ಒಮ್ಮೊಮ್ಮೆ ಮಾತು ಚಂದ ಆಡ್ತಿರ್ತಾರೆ, ಮುಖ ಕಿವುಚ್ತಿರ್ತಾರೆ ಕೆಲವು ಸಂಗೀತಗಾರರು. ಹೀಗಾಗಿ ಕಷ್ಟ ಇರ್ತದೆ. ಸಂಗೀತ ಕೇಳಬೇಕು ಎಂಬ ಅಭಿಲಾಷ ಮಾರಿ ನೋಡಿದ್ರೆ ಒಂಥರ ತ್ರಾಸ ಆಗ್ತಿರ್ತದೆ. ಅಲ್ಲಿ ರಾಮ ಹೇಳಿದ್ದೆ, ನಾ ಹೇಳಿದ್ದಲ್ಲ. ನಮ್ಮ ಹನುಮಂತ ಮಾತಾಡಿದ, ಏನೋ ಮಾರಿನೂ ನೋಡ್ಬೇಕು ಅನ್ನಿಸ್ತಿತ್ತು, ಶಬ್ದನೂ ಕೇಳಬೇಕು ಅಂತ ಅನ್ನಿಸ್ತಿತ್ತು. ಹಂಗೆ ಕನಕನ ಶೈಲಿಯನ್ನು ಸ್ವಲ್ಪ ಅಧ್ಯಯನ ಮಾಡ್ಕೊತ ಹೋಗಿ ಎರಡೆರಡೇ ಶಬ್ದದ ಪುಟ್ಟ 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 ವಾಕ್ಯಗಳು. ಕೆಲವರ ಶೈಲಿನೇ ಅದರ ಲೇಖಕರು ಯಾರು ಅಂತ ಹೆಸರು ಹಾಕೋದು ಬೇಡ. ಆ ವಾಕ್ಯ ಓದಿದರೆ ಇದನ್ನು ಬರೆದವ್ರು ಯಾರು ಅಂತ ನೀವು ಗುರುತಿಸ್ಬೋದು. ಹಂಗಿರ್ತಾವೆ ಕೆಲವು ಶೈಲಿ. ಅವರ ಶೈಲಿ, ಅವರ ಲೇಖನದ ಆ ಪರಿಪಕ್ವತೆ ಎಷ್ಟು ಚಂದ ಇರ್ತಲ್ಲ, ಅದನ್ನು ನೀವು ಓದಿಬಿಟ್ರೆ ಯಾರು ಅಂತ ನಮಗೆ ತಳಗ ಅವ್ರ ಹೆಸರು ಬರೀದೇ ಇದ್ದರು ಇದನ್ನು ಬರೆದವ್ರು ಯಾರು ಅಂತ ನೀವು ಸರಳ ಗುರುತಿಸ್ತೀರಿ. ಹಂಗೆ ಅವರ ಸ್ವರೂಪ ಜೊತೆಗೆ ತಾದಾತ್ಮ್ಯ ಆಗಿರ್ತದೆ ಆ ಶೈಲಿ. ಹಂಗೆ ಕನಕಂದೇ ಒಂದು ವಿಶಿಷ್ಟವಾದ ಶೈಲಿ. ಅದನ್ನ ಆ ರೀತಿಯಾಗಿ ಅಧ್ಯಯನ ಮಾಡಬೇಕು. ನಾ ಬರೀ ಅಧ್ಯಯನ ಮಾಡುವ ರೂಪುರೇಷೆಗಳನ್ನು ಮಾತ್ರ 5 ದಿವಸ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ನಾ ಏನು ನಿಮ್ಮ ಮುಂದೆ ಕನಕನ ಪೂರ್ಣ ಅಧ್ಯಯನ ಮಾಡಿ ನಿರೂಪಣೆ ಮಾಡಿಕೊಟ್ಟೆ ಅಂತ ನಾ ಎಂದು ಆ ಸಾಹಸದ ಶಬ್ದ ಆಡ್ಲಿಕ್ಕೆ ನಾನು ತಯಾರಿಲ್ಲ. ಮತ್ತು ನಾವು ಕನಕನೆಲ್ಲ ಹಣೆ ಬರ ಗೊತ್ತಾಗ್ಬಿಡ್ರಿ ಅಂತ ನೀವು ಅನ್ಲಿಕ್ಕೆ ಹೋಗಬೇಡ್ರಿ. ಮತ್ತು ಕನಕನ ಹಣೆ ಬರ ನಾವು 5 ದಿವಸ ತಿಳಿಲಿಕ್ಕೆ ಆಗೋದಿಲ್ಲ. 99 ವರ್ಷ ದೇವರು ಅವನಿಂದ ಏನು ಮಾಡಿಸ್ಯಾನ ಸಾಧನ, ಅದು ನಾವು 5 ದಿವಸ ಏನು ತಿಳಿತೀವಿ. ಅವ್ನು 99 ವರ್ಷ ಬದುಕಿದ್ದವ. ಅಖಂಡವಾಗಿದ್ದಕ್ಕೆ ಸಾಧನವನ್ನು ಮಾಡಿದ ಒಬ್ಬ ಪರಿಪಕ್ವ ಜೀವಿಯ ಮಾತಿನ ಮತಿತಾರ್ಥವನ್ನು, ಅದರ ಅಂತರಂಗದ ಸ್ವಾರಸ್ಯವನ್ನು ಅಷ್ಟು ಸುಲಭವಾಗಿ ಆಸ್ವಾದನೆ ಮಾಡುವಷ್ಟು ನಮ್ಮ ಯೋಗ್ಯತೆ ಇರುವುದಿಲ್ಲ. ಅದಕ್ಕೆ ನಾವು ಹಂಗೆ ಸುಲಭವಾಗಿ ತಿಳಿದು ಕಾಣಲಿಲ್ಲ. ವೇದಗೋಚರ ವೇಣುನಾದದಿ ಗೋಪ ಮಂದರ ಶೈಲಧರ. ವೇದಗೋಚರ ವೇಣುನಾದದಿ ನೋದ, ವೇಣುನಾದ ವಿನೋದ, ಮಂದರ ಶೈಲಧರ. ಅಲ್ಲೆಲ್ಲಿ ಒಂದೊಂದು ವಾಕ್ಯ, ಒಂದು ಘಟನೆ, ಅದ್ರ ಹಿಂದೆ ಒಂದು ದೊಡ್ಡ ಇತಿಹಾಸ. ಹಂಗವ ಶಬ್ದ. ಈ ನಮ್ಮ ಬ್ರಹ್ಮ ಸೂತ್ರಗಳಿಗೆ ಒಂದು ಲಕ್ಷಣವನ್ನು ಹೇಳ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ. ಸೂತ್ರಕ್ಕೊಂದು ಲಕ್ಷಣದ ಭಾಳ ಕಡಿಮೆ ಅಕ್ಷರ ಇರಬೇಕು, ಅದು ಭಾಳ ವಿಚಾರಗಳನ್ನು ಹೇಳಬೇಕು, ಸಾರವರ್ತ ಆಗಿರ್ಬೇಕು. ಹಂಗೆ ಇಡೀ ಈ ಹರಿಭಕ್ತಿ ಸಾರದ ನಾನು ಎಲ್ಲ ಓದ್ಕೋದು ಕೂತ್ರೆ ಮತ್ತು ಮುಗಿದಲ್ಲಿ ಬೇಡ ಇನ್ನೂ 2 ಕೃತಿ ನೋಡ್ಬೇಕು ಇವತ್ತು ಅಂಥೇಳಿ ನಾನು ಸ್ವಲ್ಪ ಸಂಕ್ಷೇಪ ಮಾಡ್ಲಿಕ್ಕೆ ಹತ್ತೀನಿ. ಆದರೆ ವೇದಗೋಚರ ಇದು ಅವನ ಆಳವಾದ ಜ್ಞಾನ ಹೆಂಗಿತ್ತು. ವೇದಾಕ್ಷೇವಯನಂ ವೇದಯಂತಿ ನೇಂದ್ರಿಯಾಣಿ ನಾನುಮಾನಂ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿಧೇಯ ಚಾಹಂ. ಭಗವದ್ಗೀತಾ. ವೇದ ಭಗವಂತನನ್ನು ವೇತ್ತಿ ಸರ್ವಂ ವೇದಯತಿ ಸರ್ವಂ. ಎಲ್ಲವನ್ನೂ ತಿಳಿದು ನಮಗೆ ಭಗವಂತನ ಬಗ್ಗೆ ಎಲ್ಲವನ್ನು ತಿಳಿಸುವ ವಾಂಗ್ಮಯಕ್ಕೆ ವೇದ ಅಂತ ಕರೀತಾರೆ. ವೇದ ಗೋಚರ. ನೀ ಕಣ್ಣಿಗೇನು ಗೋಚರನಲ್ಲ, ಯಾರೋ ಆಡುವ ಶಬ್ದಗಳಿಗೂ ಗೋಚರನಲ್ಲ. ಶಬ್ದ ಇಂದ್ರಿಯಗಳು ಅನುಮಾನಾದಿಗಳು ನಿನ್ನನ್ನು ಹಿಡಿದು ಇಡಲಿಕ್ಕೆ ತಿಳಿಸಲಿಕ್ಕೆ ಅವು ಸಮರ್ಥ ಆಗೇ ಇಲ್ಲ, ಅವು ಯಾವೂ ಆಗಿಲ್ಲ. ಆದ್ದರಿಂದ ವೇದ ಗೋಚರ ನೀನು, ಕೇವಲ ವೇದಕ್ಕೆ ಮಾತ್ರ ಗೋಚರ. ವೇಣುನಾದ ವಿನೋದ. ಭಗವಂತ ವೇಣುನಾದ. ಕೆಲವರು ವೇದ ಗೋಚರನಾದ ವ್ಯಕ್ತಿಗಳು ಸ್ವಲ್ಪ ಆನಂದ ಒಂಥರದ್ದು ಸಹಜವಾಗಿರ್ತಕ್ಕ ಏನು ಕೆಲವು ಪ್ರಕ್ರಿಯೆಗಳು ಇರುವುದಿಲ್ಲ, ಸ್ವಲ್ಪ ವಿಶಿಷ್ಟವಾಗಿ ಪ್ರತ್ಯೇಕ ಇರ್ತಾರೆ. ಹಾಗಲ್ಲ, ವೇಣುನಾದ ವಿನೋದ. ನಿನಗೂ ಏನದ ಒಂದು ಜಡವನ್ನು ಪ್ರೀತಿಸುವವನು, ವೇದಾದಿಗಳನ್ನೂ ಕೂಡ ನೀನು ಸ್ವೀಕಾರ ಮಾಡಿದವನು. ಮಂದರ ಶೈಲಧರ. ಈ ಮಂದರ ಪರ್ವತ ಸಮುದ್ರ ಮಥನ ಮಾಡಲಿಕ್ಕೆ ಹೊಂಟರು ಪಾಪ ದೇವತೆಗಳು. ದೇವರನ್ನು ನಂಬಿದವರು, ಅಮೃತವನ್ನು ಕುಡಿಬೇಕು ಅಂತ ಬಯಕೆ, ಶಕ್ತಿ ಇಲ್ಲ.
ಆ ಪರ್ವತವನ್ನು ಎತ್ತಿ ತಂದು ಸಮುದ್ರದೊಳಗೆ ಇಡಬೇಕು, ಕಡಿಬೇಕು, ಅಮೃತ ಬರ್ತದೆ, ಪಡಿಬೇಕು ಅಂತ ಅಭಿಲಾಷ. ಸಾಮರ್ಥ್ಯ ಇಲ್ಲ, ಆದರೆ ಅಭಿಲಾಷ ಬಹಳದ. ನಮ್ಮ ಪ್ರತಿನಿಧಿಗಳು ಅವರು ಕೂಡ ಅಲ್ಲ, ನಮಗೂ ಯೋಗ್ಯತೆ ಕಡಿಮೆ, ಸಾಮರ್ಥ್ಯ ಕಡಿಮೆ, ಆದರೆ ಮಹತ್ವಾಕಾಂಕ್ಷೆಗಳು ಬಹಳ ಇರ್ತಾವೆ. ಆಸೆ ಅಭಿಲಾಷೆಗಳು ಗೋಪುರದಷ್ಟಿರ್ತಾವೆ. ಇಂಥವುಗಳನ್ನು ಈಡೇರಿಸೋರು ಯಾರು? ಭಗವಂತ. ಅದ ನಂತರ ಅದಕ್ಕೆ ಮಂದರ ಶೈಲಧರ ಸಮುದ್ರ ಮಥನಕಾಲಕ್ಕೆ ಮಧುಸೂದನ, ಮಧುದೈತ್ಯನನ್ನು ಸಂಹಾರ ಮಾಡಿದವನು ಅಚ್ಯುತ, ಕಂಸ ದಾನವ ರಿಪು, ಕಂಸನೆಂಬ ದಾನವನಿಗೆ ರಿಪು, ಮಹಾಮಹಿಮ, ಎರಡನೇ ಶಬ್ದವನ್ನ ಮಹಾಮಹಿಮ, ಯಾದವೇಂದ್ರ, ಯದುವಂಶಕ್ಕೆ ಇಂದ್ರ ಶ್ರೇಷ್ಠನಾದವನು, ಯಶೋದೆ ನಂದನ. ಓಂಕಾರದಾಗ 8 ವ್ಯಾಹೃತಿಗಳು, ಮಾತ್ರಾಗಳು 8, ಅಕಾರ ಉಕಾರ ಮಕಾರ, ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಹಿಂಗೆ ಒಟ್ಟು 8. ನಾದ ಬಿಂದು ಕಲಾತಿಶಯ, ಅವು ಏನವಲ್ಲ, ಅಕಾರ ಉಕಾರ ಮಕಾರ, ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಇವು ಕಲೆಗಳು, ಓಂಕಾರದ ಅಂಶಗಳು. ಈ 8ರಿಂದ 51 ವರ್ಣಗಳ ಅಭಿವ್ಯಕ್ತಿ. 51 ಏನು ಕ ಗ ಗ ಅಂತ ಇತ್ಯಾದಿ 51 ವರ್ಣಗಳ ಸ್ವರ ಹಿಡ್ಕೊಂಡು ವ್ಯಂಜನ ಹಿಡ್ಕೊಂಡು 51 ವರ್ಣಗಳು ಅದಿಂದ ಕ್ಷ ತನಕ. ಅದಕ್ಕೆ ಅಕ್ಷರ ಅಕ್ಷರ ಅಂತ ಕರಿತೀವಿ ನಾವು. ಅ ಟು ಕ್ಷ, ಅದಿಂದ ಕ್ಷ ತನಕ ಎಲ್ಲ ಅಕ್ಷರಗಳು ವರ್ಣಗಳು ಓಂಕಾರದಿಂದ ಹುಟ್ಟಿದ್ದು. ನೀನು ಅವುಗಳನ್ನು ಮೀರಿದವ, ಅಕ್ಷರವನ್ನು ಮೀರಿದವ, ನೀನು ಇಡೀ ಶಬ್ದ ಪ್ರಪಂಚವನ್ನೇ ಮೀರಿದವ. ಅದಕ್ಕೆ ನಾದ ಬಿಂದು ಕಲಾತಿಶಯ, ಅವುಗಳ ನಾದ ಬಿಂದು ಕಲಾ ಅಂತೀನಿ ಓಂಕಾರದ ಕೊನೆಯ ಭಾಗಗಳು ಇವೆಲ್ಲ ವರ್ಣ ಪ್ರಪಂಚದ ಮಾತೃಸ್ಥಾನದೊಳಗೆ ಇರ್ತಕ್ಕವುಗಳು. ಅವುಗಳಿಂದ ಅತಿಶಯ, ಶಬ್ದ ಪ್ರತಿಮೆಯನ್ನು ಮೀರಿ ನಿಂತವನು. ಪ್ರಹ್ಲಾದ ರಕ್ಷಕ, ವರದ, ರಕ್ಷಿಸು ನಮ್ಮನ್ನು ಅನವರ್ತ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ನೀನೇನು ಮಾಡಿದಿ? ನಾಗ ನಗರಿ ಧರಿತ್ರಿ ಕೋಶದಿ. ನಾಗ ನಗರಿ, ನಾಗ ಅಂದರೆ ಹಸ್ತಿ, ಆನೆ. ನಾಗ ನಗರಿ ಅಂದರೆ ಈ ಹಸ್ತನಾವತಿ, ನಾಗ ನಗರಿ ಹಸ್ತನಾವತಿ. ನಾಗ ನಗರಿ ಧರಿತ್ರಿ ಕೋಶದಿ. ಪಾಂಡವರು ಧೃತರಾಷ್ಟ್ರ ರಾಜನಾದಾಗ ಧರ್ಮರಾಜ ಯುವರಾಜನಾಗಿದ್ದ. ರಾಜ್ಯದ ಬೊಕ್ಕಸವನ್ನು ಸಮೃದ್ಧವನ್ನಾಗಿ ಮಾಡಿದವರು ಭೀಮ ಅರ್ಜುನರು. ಸಂಪಾದನೆ ಅವರಿಂದೇ ಹೆಚ್ಚು ಬಂದದ್ದು ಕೋಶಕ್ಕೆ. ಅದಕ್ಕೆ ಮುಂದೆ ಪಾಂಡವರಿಗೆ ಬೇರೆ ಇರಲಿಕ್ಕೆ ಏನು ಕಳಿಸ್ತಾನೆ ಧೃತರಾಷ್ಟ್ರ, ಆವಾಗ ಭೀಷ್ಮಾಚಾರ್ಯ ಪ್ರಭೃತಿಗಳು ಅಂತಾರೆ, ದಡ್ಡಿತನ ಮಾಡಿದೆ. ಅವರು ಬಹಳ ಸಮರ್ಥರು. ಅವರಿದ್ದುದರಿಂದ ನಿನ್ನ ಕೋಶ ಖಾಲಿ ಆಗೋದಿಲ್ಲ, ನಿನ್ನ ಮೇಲೆ ಪರಕೀಯರ ಆಕ್ರಮಣ ಆಗೋದಿಲ್ಲ, ಯಾರ ಲಾಭವ. ಅದಕ್ಕೆ ಅವ್ರಿಗೆ ಇಟ್ಕೊಂಡು ಕೂಗ್ತಿರ್ತಾರೆ, ನಿಮ್ಮ ತಮ್ಮನ ಮಕ್ಕಳನ್ನ, ನಿನಗೇನು ಹಾನಿ ಏನಿತ್ತು, ಲಾಭನೇ ಇತ್ತು. ಅದರ ಮಗನ ಮೇಲಿನ ಮೋಹದಿಂದ ನೀವು ಅವ್ರನ್ನ ಹೊರಗೆ ಹಾಕಿದಿ, ನಿನ್ನ ಕೋಶ ಇನ್ನು ಮೊದಲಿನಷ್ಟು ತುಂಬುವುದೂ ಇಲ್ಲ. ಮತ್ತು ಪರಕೀಯರ ಆಕ್ರಮಣ ನಿನ್ನ ಮೇಲೆ ಇನ್ನು ಹೆಚ್ಚಾಗ್ತದೆ ನೋಡು ಅಂತ ಹೇಳಿದರು. ಹಾಗೆ ನಾಗನಗರ ಹಸ್ತನಾವತಿ, ಧರಿತ್ರಿ ಕೋಶ ಆ ರಾಜ್ಯದ ತುಂಬಿದ ಬೊಕ್ಕಸ, ಭಾಗತಂತ್ರ ನಿಯೋಗ ಅದನ್ನು ಪಾಲು ಮಾಡಬೇಕಾಗಿತ್ತು. ಯಾವಾಗ ಶಾಂತಿ ಸಂಧಾನ ವೇಳಕ್ಕೆ ಪಗಡಿ ಆಟ ಆಯಿತು, ನೀವೇನು ಗೆದ್ರಿ, ಅವ್ರದ್ದು ತೊಗೊಂಡ್ರಿ, ನಿಮ್ಮದು ನಿಮಗೆ ಸಿಕ್ತು, ನೀವು ಆಳಿರಿ. ಆ ಏನು ಪ್ರತಿಜ್ಞೆ ಇತ್ತು, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಪೂರ್ತಿ ಆಯಿತು, ಪೂರ್ತಿಯಾಗಿದೆ. ಇನ್ನು ಮೇಲೆ ನಾನು ಕೇಳ್ತೀನಿ ನಿಮ್ಮನ್ನು, ಅವರಿಗೆ
ಸಲ್ಲಬೇಕಾದದ್ದು ಸಲ್ಲಲೇಬೇಕು. ಅದೇನು ಯುದ್ಧ ಮಾಡಿನೇ ಕೊಡ್ತೀರೋ, ಪ್ರೀತಿಯಿಂದ ಕೊಡ್ತೀರೋ, ಇಷ್ಟೇ ಕೇಳಿಕ್ಕೆ ನಾ ಬಂದದ್ದು. ಕೊಡಬೇಕು, ಇದು ಅನಿವಾರ್ಯ. ಅವರದ್ದೇ ಆದ ರಾಜ್ಯ, ನಿಮ್ಮ ಮಾತಿಗೆ ಅನುಗುಣವಾಗಿ 13 ವರ್ಷ ನಿಮಗೆ ಭೋಗ್ಯಕ್ಕೆ ಕೊಟ್ಟಿದ್ದರು. ಅವರು ಪ್ರತಿಜ್ಞಾದೊಳಗೆ ಸೋತು ಪಗಡಿಯೊಳಗೆ 13 ವರ್ಷ ನೀವು ಭೋಗ ಮಾಡೋದು, ಮುಂದೆ ಅವ್ರಿಗೆ ಕೊಡ್ತೀವಿ ಅಂತ ನೀವು ಹೇಳಿರಿ, ಕೊಡ್ರಿ. ಇದು ಭಾಗ. ಈ ಹಿಂಗೇನಾದ್ರು ಭಾಗೋ ಹಂಗೆ ಭಾಗೋ. ಅದಕ್ಕೆ ತಂತ್ರ ನಿಯೋಗ, ಕೋಶ ವಿಭಾಗ, ಅದರ ತಂತ್ರ. ಅದು ಏನಪ್ಪ, ಇನ್ನು ಯುದ್ಧದಿಂದ ಕೊಡ್ತಿರೋ, ಪ್ರೀತಿಯಿಂದ ಕೊಡ್ತಿರೋ. ಪ್ರೀತಿಯಿಂದ ಕೊಟ್ಟರೆ 50 ಲಕ್ಷ ಸೈನ್ಯ, ನಿಮ್ಮ ಹಿರಿಯರು ಎಲ್ಲರೂ ಬದುಕ್ತಾರೆ. ಯುದ್ಧದಿಂದ ಕೊಟ್ಟರೆ ಇಷ್ಟು ಮಂದಿನ ಬಲಿ ಕೊಟ್ಟು ನೀವು ರಾಜ್ಯವನ್ನು ಕೊಡಬೇಕಾಗ್ತದೆ. ನೀವು ಹಂಗೆ ಅಂತ ಒಟ್ಟು ಆ ವಿಭಾಗಕ್ಕೆ ಒಂದು ನಿಯೋಗ. ಈ ಎಲ್ಲ ನಿಯೋಗ ಅಂತ ಭಾಳ, ನಿಯೋಗ ಶಬ್ದ ಅಂತೂ ನಿಂತು ಪೇಪರ್ನಾಗ ಒಂದು 10-20 ನಮ್ಮ ನಳ ಬಂದಿಲ್ಲ ಇವತ್ತು ಈ ನಮ್ಮ ಬಸವನಗುಡಿ ಏರಿಯಾಕ್ಕೆ. ಅದಕ್ಕೊಂದು ನಿಯೋಗವನ್ನು ರಚಿಸುತ್ತೇವೆ. ಅವರು ರಿಪೋರ್ಟ್ ಕೊಟ್ಟ ಮೇಲೆ ಅದಕ್ಕೆ ಅನುಗುಣವಾಗಿ ನೀವು ನೀರು ಬಿಡ್ತೀವಿ ಅಂತ ಹೇಳ್ತಿರ್ತಾರೆ. ಇವು ನಿಯೋಗ ಅಂತಂತಿರ್ತಾರಲ್ಲ, ಹೀಗೆ ಈ ನಿಯೋಗ ಅಲ್ಲ. ಭಗವಂತ ಸ್ವಯಂ ತಾನು ರಾಯಭಾರಿಯಾಗಿ, ಯಾಕೆ ಧರಿತ್ರಿ ಕೋಶ ವಿಭಾಗ, ಅದಕ್ಕಾಗಿ ತಂತ್ರ ನಿಯೋಗ, ಅದಕ್ಕಾಗಿ ಕೃಷ್ಣನ ಗಮನ, ಶಾಂತಿ ಸಂಧಾನಕ್ಕಾಗಿ ಕೃಷ್ಣನ ಗಮನ. ಸರಾಗ ಪಾಂಡವ ರಾಜ ರಾಜಿತ ಸಂಗ್ರಾಮ ನಿಸ್ಸೀಮ. ಪಾಂಡವ ರಾಜ, ಆ ರಾಜರಿಂದ ರಾಜ ಜಿತ ಸಂಗ್ರಾಮ. ಪಾಂಡವರನ್ನು ಅವರಿಂದ ಯುದ್ಧ ಇಲ್ಲದೆ ನಾವು ಕೊಡುವುದಿಲ್ಲ ಅಂತ ದುರ್ಯೋಧನದ. ಆವಾಗ ನೀನು ಒಳ್ಳೆಯ ಪ್ರೀತಿಯಿಂದ, ಸರಾಗ ಪ್ರೀತಿಯಿಂದ ಪಾಂಡವ ರಾಜ ಜಿತ ಸಂಗ್ರಾಮ ನಿಸ್ಸೀಮ. ಪಾಂಡವರು ಆ ಯುದ್ಧದಲ್ಲಿ ಗೆಲ್ಲುವಂತೆ ಎಲ್ಲ ಉಪಾಯಗಳನ್ನು ಕೈಕೊಂಡವನು ನೀನು ಕೃಷ್ಣ. 1-2 ನೀ ಇದ್ದಿದ್ದಿಲ್ಲ ಅಂದರೆ ಏನು ಬೇಕಾದಾಗಲಿ ಪಾಂಡವರು ಗೆಲ್ಲಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ನಿನ್ನ ಶಾಂತಿ ಸಂಧಾನ, ನಿನ್ನ ಆ ಭೀಷ್ಮ ದ್ರೋಣರ ಮನುಷ್ಯನೊಳಗೆ ತಾವು ಮಾಡುವ ಕಾರ್ಯ ಅಧರ್ಮ ಅಂತಂಬುವ ಭಾವನಾ ಹುಟ್ಟಿಸಿ ಯುದ್ಧದ ಉತ್ಸಾಹ ಕೂಡಿಸೋದು, ಅಶ್ವತ್ಥಾಮನಲ್ಲಿ, ಕರ್ಣನಲ್ಲಿ, ಆಮೇಲೆ ಗಾಂಧಾರಿ ಕಡೆಯಿಂದ ಹೇಳಿಸೋದು, ಧೃತರಾಷ್ಟ್ರನ ಕಡೆಯಿಂದ ನಮ್ಮ ಮಗ ಅಯೋಗ್ಯ ಇದ್ದಾನಂತ ಹೇಳಿಸೋದು. ನೀವು ನಿನ್ನ ತಂತ್ರಗಾರಿಕೆ ಇಷ್ಟದ ವಿಚಿತ್ರ ತಂತ್ರ ನಿಯೋಗ. ನೀವು ತಂತ್ರ ನಿಯೋಗ, ನಿಯೋಗದ ಹಿಂದೂ ಒಂದು ತಂತ್ರದ ತಂತ್ರಗಾರಿಕೆ ಅದ. ನೀನು ಶಾಂತಿ ಸಂಧಾನಕ್ಕೆ ಪುಕ್ಕಟ್ಟು ಹೋಗಲಿಲ್ಲ, ನೀವೊಂದು ಮಾತು ಅಂದಿ, ಇದು ಸಂಧಾನ ಆಗೋದಿಲ್ಲ, ಇದು ನನಗೆ ಗೊತ್ತದ. ಯಾಕೆ? ಪಾಂಡವರ ಹತ್ತಿರ 7 ಅಕ್ಷೋಹಿಣಿ ಅದ, ದುರ್ಯೋಧನ ಹತ್ರ 11 ಅದ. 11 ಅಕ್ಷೋಹಿಣಿ ಸೈನ್ಯ ಇದ್ದಾವ. ಅದರೊಳಗೂ ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಸಾಲ್ವ, ಇಂಥ ಶಲ್ಯ, ಇಂಥ ದೊಡ್ಡ ದೊಡ್ಡ ಶಲ್ಯನಂಥ ವೀರಾಧಿವೀರರಿರ್ತಕ್ಕ ದುರ್ಯೋಧನ ಕಾಂಪ್ರಮೈಸ್ ಆಗಲಿಕ್ಕೆ, ಸಂಧಾನಕ್ಕೆ ಒಪ್ಪುವುದಿಲ್ಲ ಅಂಬುದು ಕೃಷ್ಣಗೆ ಗೊತ್ತಿತ್ತು. ನಂಬರ್ 1 ಪಾಯಿಂಟು. ಅಧಿಕಾರದಾಗಿದ್ದವರು, ಅಧಿಕಾರದೊಳಗೆ ಇರದೇ ಇದ್ದವ್ರ ಜೊತೆಗೆ ಎಂದೂ ಸಂಧಾನಕ್ಕೆ ಒಪ್ಕೊಂಬುದಿಲ್ಲ, ಇದು ಗೊತ್ತಿತ್ತು ನನಗೆ. ಮ್ಯಾಲೆ ದುರ್ಯೋಧನ ಭೀಮನ ವಿಚಾರಗಳನ್ನು ಒಪ್ಪಿದರೂ ಭೀಮ ಒಪ್ಕೊಂಬುದಿಲ್ಲ. ಆದ್ದರಿಂದ ಭೀಮ ಏನಿದ್ರೂ ಯುದ್ಧ ಮಾಡುವುದು ನಿಶ್ಚಯ ಅಂತ ಮಾಡ್ಕೊಂಡಾನು, ಪ್ರತಿಜ್ಞೆ ಮಾಡ್ಯಾನ, 100 ಮಂದಿನ ಕೊಲ್ತೀನಿ ಅಂತ. ಇಷ್ಟೇ ಅಲ್ಲ, ದ್ರೌಪದಿ ಆ ಕೂದಲುಗಳನ್ನು ಹಾಗೆ ಇಟ್ಕೊಂಡಾಳು. ಅದು ವೇಣಿ, ಅದರ ಸಂಹಾರ, ಅದನ್ನು ಹೇಳ ಹಾಕಬೇಕಾಯ್ತು. ಅದ್ಭುತದ ವೇಣಿ ಸಂಹಾರ, ಅದರದ್ದು ಆವೇಶ. ಆ ನಾಟಕದ ಶ್ಲೋಕ ನೀವು ಕೇಳಿಕ್ಕೆ ಹತ್ತಿರ ವಯಸ್ಸಾದರೂ ಮನುಷ್ಯನೊಳಗೆ ಒಂದು ಉತ್ಸಾಹ ಬರ್ತದೆ, ವೀರಾವೇಶ. ಹಂಗೆ ಬರ್ದಾನವ ಭಟ್ಟ ನಾರಾಯಣ. ಏನದು ವೇಣಿ ಸಂಹಾರ ನಾಟಕ, ಸ್ವಾರಸ್ಯಪೂರ್ಣ ಆದದ್ದು. ಅವು ಹೀಗಾಗಿ ಕಾಂಪ್ರಮೈಸ್ ಆಗೋದಿಲ್ಲ, ಇದು ನನಗೆ ಗೊತ್ತದು. ಈ 5-6 ಕಾರಣದಿಂದ. ಅದರ ಅವಾಚ್ಯಾಸ್ತು ಭವಿಷ್ಯಾಮ. ಮಂದಿ ಅಪವಾದ ಕೊಡೋದು ಬೇಡ, ನಾವು ಒಂದು ಪ್ರಯತ್ನ ಮಾಡೀವಿ ಅಂತ ಇರಲಿ ಅಂತ ಹೋಗಿ ಬರ್ತೀನಿ. ಒಂದು ಪಾಂಡವರು ಕೌರವರು ಯುದ್ಧದ ಸಿದ್ಧತೆ ಏನೇನು ಮಾಡ್ಕೊಂಡಾರ. ಹಂಗೆ ನನ್ನ ಮನೆಗೆ ಬಂದು ನನ್ನನ್ನು ಯುದ್ಧಕ್ಕಾಗಿ ಸಹಾಯ ಬೇಡ್ಯಾರ. ಹಿಂಗೆ ಯಾರ್ಯಾರ ಕಡೆ ಹೋಗಿ ಏನೇನು ಸಹಾಯ ಬೇಡ್ಕೊಂಡು ಬಂದಾರ ಸ್ವಲ್ಪ ನೋಡಿ ಇಟ್ಕೊಂಡ್ವಿ ಅಂದರೆ ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನಮ್ಮಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೋಡಿ ಬರೋಣ ಅಂತ
ಶಾಂತಿ ಸಂಧಾನದ ನೆವದಿಂದ ಹೊಂಟ. ಎರಡನೇದ್ದು. ಮೂರನೇದ್ದು, ತಂದೆ ಬಾಯಿಂದ ಹೇಳಿಸೋಣ ಎಲ್ಲ ನಾಗರಿಕರಿಗೆ. ನಮ್ಮ ಮಗ ದುರ್ಯೋಧನ ಏನು ಕೇಳುವುದಿಲ್ಲ ರೀ ನಮ್ಮ ಮಾತು, ನೀವೇ ಹೇಳ್ರಿ ಅಂತ ಕೃಷ್ಣನ ಬಾಯಿಂದ ಧೃತರಾಷ್ಟ್ರ ಕೈ ಎತ್ತಿದಾಗ ತಂದೆ ಮಾತು ಕೇಳಲಾರದ ವ್ಯಕ್ತಿ ದುರ್ಯೋಧನ ಒಬ್ಬನ ದುರಾಗ್ರಹದಿಂದ ಯುದ್ಧ ಆಗ್ತಾಯಿದೆ ಹೊರತು ಯಾರಿಗೂ ಯುದ್ಧ ಬೇಡ ಅಂತ ದುರ್ಯೋಧನನ ಬಗ್ಗೆ ಇರ್ತಕ್ಕ ಸ್ವಲ್ಪ ಅನುಕಂಪೆಯ ಅಲೆಯನ್ನು ಕಡಿಮೆ ಮಾಡಲಿಕ್ಕೆ ಇವು ಹೋದ ಅವ್ರ ಅಪ್ಪನ ಕಡೆಯಿಂದ ಉಪನ್ಯಾಸ ಮಾಡಿಸಲಿಕ್ಕೆ. ಅದಾಗ ಎಲ್ಲಕ್ಕೂ ಖಡಕ್ಕಂದರೆ ಅವ್ರ ತಾಯಿ ಗಾಂಧಾರಿ, ಅವಳು ಧರ್ಮ ನೀತಿ ತತ್ವಗಳ ಜೊತೆಗೆ ಎಂದೂ ಕಾಂಪ್ರಮೈಸ್ ಮಾಡ್ಕೊಂಡಂಥ ಹೆಣ್ಮಗಳೇ ಅಲ್ಲವಳು. ಅವಳು ಭಾರತ ರತ್ನಳು. ಈ ಮಹಾಭಾರತದಾಗೆ ರತ್ನಪ್ರಾಯ, ಅದಕ್ಕೆ ಭಾರತ ರತ್ನ ಅಂತ ವೇದವ್ಯಾಸದೇವರು ಅಂದು ಕೊಟ್ಟಾರೆ. ಮುನ್ನೋರು ಕೊಡಲಿ ಬಿಡಲಿ, ವೇದವ್ಯಾಸದೇವರು ಅಷ್ಟೇ ಭಾರತ ರತ್ನ ಕೊಟ್ಟಾರೆ. ಇಬ್ಬರು ಹೆಣ್ಮಕ್ಳಿಗೆ ಕೊಟ್ಟಾರೆ, ಒಂದು ಗಾಂಧಾರಿ ಒಂದು ಕುಂತಿ. ಅವರು ಭಾರತ ರತ್ನರು ಅವರೆಲ್ಲ. ಅದಕ್ಕೆ ಅಂದು ಕೃಷ್ಣ ಅವಳ ಬಾಯಿಂದ ಹೇಳಿಸೋಣ. ಅವಳೇ ಹೇಳಿದರೆ ಆಕೆ ಉಪನ್ಯಾಸ ಅದ್ಭುತ ಕೇಳುವಂಗಿದೆ. ಒಮ್ಮೆ ಕೇಳೋಣ ಆಕೆ ಉಪನ್ಯಾಸ ಏನದ. ಅದ್ಭುತ ಜಗತ್ತಿನಾಗೆ ಎಕನಾಮಿಕ್ಸ್ ಅಂತ ಅನ್ಬೇಕು. ಆಧ್ಯಾತ್ಮಿಕ ಎಕನಾಮಿಕ್ಸ್ ಹೆಂಗಿರ್ತದೆ, ಲೌಕಿಕ ಎಕನಾಮಿಕ್ಸ್ ಹೆಂಗಿರ್ತದೆ, ಅದು ಗಾಂಧಾರಿ ಬಾಯಿಂದ ನಿಮ್ಗೆ ಕೇಳಿ ಸಿಕ್ತು. ಧರ್ಮಾಧಾರಿತ ಅರ್ಥಶಾಸ್ತ್ರಕ್ಕೂ ಸಂಪಾದನಾ ಮಹತ್ವಾಕಾಂಕ್ಷೆಗಳ ಆಧಾರದ ಮೇಲೆ ಆಧಾರಿತವಾದ ಅರ್ಥಶಾಸ್ತ್ರಕ್ಕೂ ಭಾಳ ಡಿಫ್ರೆನ್ಸ್ ಇರ್ತದೆ. ಅದನ್ನು ನಾವು ಗಾಂಧಾರಿ ಬಾಯಿಂದ ಅದನ್ನು ಹೇಳಿಸಿದ. ಭೀಷ್ಮ ದ್ರೋಣಾದಿಗಳೆಲ್ಲ ಊಟಕ್ಕೆ ಕರೆದ್ರು. ದ್ರೌಪದಿ ಉಪೇಕ್ಷೆ ಮಾಡಿರಿ, ನಿಮ್ಮ ಮನೆಗೆ ಹೆಂಗೆ ಊಟಕ್ಕೆ ಬರ್ಬೇಕು ನಾನು ಅಂದ. ಬರುವುದಿಲ್ಲ ಅಂತ ಮುಖಭಂಗ ಮಾಡಿ ಅವ್ರ ಮನಸ್ಸಿಗೆ ನೋವು ಮಾಡಿ ಆಸ್ತಿಕರಿಗೆ ಇನ್ನಷ್ಟು ಚುಚ್ಚಿ ಅವರಿಗೆ ನೀವು ಮಾಡುವುದು ಅಧರ್ಮ ಅಂತ ಮನಗಾಣಿಸಿ ಕೃಷ್ಣ ಪರಮಾತ್ಮ ಮತ್ತು ಇದು ಶಾಂತಿ ಸಂಧಾನ ಮಾಡಿದ ಕಾರವಾರ. ಅಶ್ವತ್ಥಾಮಾಚಾರ್ಯನ ಹೊಡೆದ. ಕರ್ಣನಿಗೆ ತನ್ನ ತಂದೆ ತಾಯಿ ಯಾರು ಅಂತ ಸುದ್ದಿ ಹೇಳಿ, ನೀ ಸೂತ ಅಲ್ಲ, ನೀನು ವೀರ ಕ್ಷತ್ರಿಯ ಅಂತ ಹೇಳಿ ಅವನಿಗೇನು ಪಾಂಡವರ ಬಗ್ಗೆ ಒಂದು ದ್ವೇಷದ ದುರ್ಭಾವನೆ ಹೃದಯದಾಗಿತ್ತು, ಅದನ್ನು ಕಡಿಮೆ ಮಾಡಿದ. ಇಷ್ಟೆಲ್ಲ ಮಾಡಿ ಬಂದು ಹೇಳಿದ, ಮಯವೇತಿ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನಿ. ಕೃಷ್ಣನ ನಿಯೋಗ ಅದಕ್ಕೆ ತಂತ್ರ ನಿಯೋಗ ಅಂತಾರೆ. ತಂತ್ರಗಾರಿಕೆ ಅದರೊಳಗೆ ಆ ನಿಯೋಗದಾಗ ಸುಮ್ಮನೆ ಏನು ಹೋಗಿ ನಾನು ಅಂತೂ ಹೋಗಿ ಬರ್ತೀನಿ ರೀ, ಹ್ಞೂ ಅಂದರೆ ಹ್ಞೂ ಅಂತಾರೆ, ಇಲ್ಲ ಅಂದರೆ ನನ್ನಂತೂ ಬಿಡ್ತಾರಲ್ಲ ಅಂತ. ಹಿಂಗೆ ಈ ಪೈಕಿ ಅಲ್ಲ. ಅದನ್ನ ಕನಕದಾಸರು ಗುರುತಿಸಿ ತಂತ್ರ ನಿಯೋಗ ಪಾಂಡವ ರಾಜಜಿತ ಸಂಗ್ರಾಮ ನಿಸ್ಸೀಮ. ನಿನ್ನ ಬುದ್ಧಿ, ನಿನ್ನ ಕಾರ್ಯ, ನಿನಗೆ ಇತಿಮಿತಿಗಳು ಅವೇನು, ನಿಸ್ಸೀಮ ಪೌರುಷ ನೀನು ಯಾವ ಕ್ಷೇತ್ರದಾಗೂ. ಯೋಗ ಗಮ್ಯ, ಯೋಗಿ ಗಮ್ಯ, ಯೋಗ ಗಮ್ಯ ಎರಡೂ ವಿಶೇಷಣ. ಭವಾಬ್ಧಿ ವಿಷಧರ ಎರಡನೇ ವಾಕ್ಯ. ಭವಾಬ್ಧಿ ವಿಷಧರ. ಈ ಭವಾಬ್ಧಿ ಎಂಬುವ ಏನು ಸಂಸಾರ ಇದರೊಳಗಿರ್ತಕ್ಕಂಥ ಈ ವಿಷ ತುಂಬಿರ್ತಕ್ಕಂಥ ಪ್ರಾಣಿಗಳು, ಜಲಚರ ಪ್ರಾಣಿಗಳು, ಅವನ ಧರ. ನಾಗ ವಿಷಧರ ನಾಗ ಗಾರುಡ ಮಂತ್ರ. ನೀನು ಸಂಸಾರದೊಳಗೆ ಸಮಸ್ಯೆಗಳೆಂಬ ವಿಷ ತುಂಬಿದ ಹಾವುಗಳು ಬಹಳಷ್ಟು ಮೇಲಿನ ಎಲ್ಲರ ಬದುಕಿನಾಗ ಬರ್ತಿರ್ತಾವೆ. ಇದನ್ನೆಲ್ಲ ಈ ಹಾವುಗಳನ್ನು ತಿಂದು ಹಾಕುವ ಒಬ್ಬ ಗರುಡ ನೀನೆ ಗರುಡ ಮಂತ್ರವಿಲ್ಲ. ಭವರೋಗ ವೈದ್ಯ ವಿಚಿತ್ರ ರಕ್ಷಿಸು ನಮ್ಮನ್ನು ಅನವರ್ತ. ಭಕ್ತಿ ಸಾರದ ಚರಿತೆಯನ್ನು ಇನ್ನು ಮುಂದೆ ಈ ಹರಿಭಕ್ತಿ ಸಾರ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದನ್ನೊಂದು ಕೇಳಿ ಮತ್ತೆ ಮುಂದೆ ಹೋಗಿ. ಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರು ಆಲಿಸುವಂತೆ ರಚಿಸುವೆ. ಇದು ಭಕ್ತಿ ಸಾರ. ಈ ಕಥೆಯನ್ನು ನೀವೆಲ್ಲ ಹರಿಭಕ್ತರು ನೀವು ಆಲಿಸುವಂತೆ, ನಿಮ್ಗೆ ಕೇಳಲಿಕ್ಕೆ ಚೆಂದಾಗುವ ಹಂಗೆ ನಾನು ರಚನೆ ಮಾಡ್ತೀನಿ. ಯುಕ್ತಿಯಲ್ಲಿ ಓದಿದವನ ಇಷ್ಟಾರ್ಥ ಸಿದ್ಧಿಪುದು. ಇದರ ಬಗ್ಗೆ ಯುಕ್ತಿಯಿಂದ ನಾನು ಹೇಳ್ತೀನಿ, ನೀವು ಯುಕ್ತಿಯಿಂದ ಕೇಳಿ, ಇದನ್ನು ಬರೆದು ಇದನ್ನು ಓದಿ ನೀವು ಇದನ್ನು ಆನಂದ ಪಟ್ರಿ ಅಂದರೆ, ಭಕ್ತಿ ಮಾಡಿದಿರಿ ಅಂದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವು. ಮುಕ್ತಿಗಿದು ನೆಲೆದೋರುವುದು
ಮುಕ್ತಿಗೆ ಒಂದು ಹಾದಿ, ಒಂದು ಸ್ಥಾನವನ್ನು ಇದು ತೋರಿಸ್ತದೆ. ನಿಜಮತಿ ಭಕ್ತಿಗೆ ಒಲಿವನಂದದಲ್ಲಿ ಭಗವಂತ ಅವರವರ ಭಕ್ತಿಗೆ ಒಲಿಯುವಂತೆ ಒಲಿತಾ ಇದ್ದಾನೆ ಅಂತ ಅಂದದಲ್ಲಿ ರಕ್ಷಿಸು ನಮ್ಮನ್ನು ಅನವರ್ತ. ಭಗವಂತ ನಿನ್ನ ಯಾಕೆ ಕೇಳ್ಕೋತೀನಿ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನು ನನಗೆ. ಇದು ಬಹಳ ಜನ ಗೀತಾ ವ್ಯಾಖ್ಯಾನದವ್ರು ಹೇಳ್ತಾರೆ, ದೇವರು ನಿಮ್ಮ ಕಡೆಯಿಂದ ಏನೋ ಒಂದೆರಡು ಸಾಧನೆ ಮಾಡಿಸ್ತಾನೆ. ಎಲ್ಲೋ ಹೋದ್ವಿ, ಪ್ರದಕ್ಷಿಣೆ ಹಾಕಿದ್ವಿ, ನಮಸ್ಕಾರ ಹಾಕಿದ್ವಿ, ಏನೋ ದೇವರು ಅಂದ್ವಿ, ಭಕ್ತಿ ಅಂತಂದ್ವಿ, ಎಲ್ಲೋ ತಿರುಪತಿ ಹೋದ್ವಿ, ಎಲ್ಲೋ ದ್ವಾರಕಕ್ಕೆ ಹೋದ್ವಿ, ಎಲ್ಲೋ ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ. ಇವು ಏನು ಜೀವನದಾಗ ಮನುಷ್ಯ ಭಗವಂತನ ಬಗ್ಗೆ ಸಾಧನೆ ಮಾಡ್ಯಾನ, ಇದು ಹೆಂಗದ ಅಂದರೆ ಅದಕ್ಕೊಂದು ಹೋಲಿಕೆ ಕೊಡ್ತಾರೆ. ಯಾವ ರೀತಿಯಾಗಿ ತಂದೆ ತನ್ನ ಮಕ್ಕಳಿಗೆ ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಂತ ಹೇಳಿ ಎರೆದು ಹೊಸ ಬಟ್ಟೆಯನ್ನು ಹಾಕಿ ಕೈ ತುಂಬ ಅವನಿಗೆ ತಿಂಡಿಯನ್ನು ಚಾಕ್ಲೇಟು ತಂದು ಕೊಟ್ಟು ಭಗವಂತ ಅವನಿಗೆ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ನೀನು ಹುಟ್ಟಿದ ಹಬ್ಬ ಅಂತ ಆ ಕೂಸಿನ ಕಡೆಯಿಂದ ಮಗನ ಕಡೆಯಿಂದ ತಂದೆ ನಮಸ್ಕಾರ ಮಾಡಿಸಿಕೊಂಡಂತೆ ದೇವರು ನಮಗೆಲ್ಲ ಕೊಟ್ಟು ಬುದ್ಧಿ ಕೊಡಬೇಕು, ಐಶ್ವರ್ಯ ಕೊಡಬೇಕು, ಮಾಡಬೇಕೆಂಬ ಪ್ರವೃತ್ತಿಯನ್ನು ಕೊಡಬೇಕು. ಇಷ್ಟೆಲ್ಲ ಅನುಕೂಲತೆ ಕೊಟ್ಟು ಮಾಡಿಸಿ ಇನ್ನು ನಮಸ್ಕಾರ ಮಾಡಪ್ಪ ಇಷ್ಟೆಲ್ಲ ಕೊಡ್ತೀನಿ ಮತ್ತು ಮಾಡಿ ನಮಸ್ಕಾರ ಹಂಗೆ ನನಗೆ ಅಂತ ಒಬ್ಬ ತಂದೆ ಮಗುವಿನ ಹುಟ್ಟಿದ ಹಬ್ಬದೊಳಗೆ ಸರ್ವಸ್ವವನ್ನು ಕೊಟ್ಟು ಎರೆದು ಪೋಷಿಸಿ ಪಾಲಿಸಿ ಬಟ್ಟೆ ನೀಡಿ ಅವನಿಗೇನು ಎಲ್ಲ ರೋಟಿ ಮಕಾನ್ ಕಪಡ ಅಂತ ಏನಂತಾರಲ್ಲ ಪಾಪ 3 ಸಾಧನೆಗಳು ಎಲ್ಲ ಕೊಟ್ಟು ಮತ್ತು ತಂದು ನಮಸ್ಕಾರ ಮಾಡಿಸ್ಕೊಂಡು ಹಂಗೆ ನೀ ನಮ್ಮ ಕಡೆಯಿಂದ ಸಾಧನೆ ಮಾಡಿಸೋದು ಅಂದರೆ ಹೀಗೆ ಅದು ಭಗವಂತ. ಅದ ನಂತರ ಅದಕ್ಕೆ ಗಿಳಿಯ ಮರಿಯನ್ನು ಒಂದು ಗಿಳಿ ಮರಿ ತಂದು ಪಂಜರದೊಳಗೆ ಅದನ್ನು ಪೋಷಿಸಿ ಅದಕ್ಕೆ ಚೆಂದಾಗಿ ಪಾಲನೆ ಪೋಷಣ ವೇಳಕ್ಕೆ ತಿಂಡಿ ತೀರ್ಥವನ್ನು ಕೊಡುವುದರ ಜೊತೆಗೆ ಅದಕ್ಕೆ ಕಲಿಸಿ ಒಳ್ಳೊಳ್ಳೆಯ ಶಬ್ದಗಳನ್ನು ಆಡಲಿಕ್ಕೆ ಕಲಿಸಿ ಮೃದು ನುಡಿಗಳನ್ನು ಕಲಿಸಿ ಲಾಲಿಸಿ ಅದರ ಕಡೆಯಿಂದ ಅನಿಸಿ ಅದು ಅನ್ನುವಂತೆ ಮಾಡಿ ಕೇಳುವ ಪರಿಣತರಂತೆ ಒಳ್ಳೆಯ ಜ್ಞಾನಿಗಳು ಅದನ್ನು ಕೇಳಿ ಆನಂದ ಪಡ್ತಿರ್ತಾರೆ. ನೀನು ಹಾಗೆ ನನಗೆ ಗಿಳಿ ಮರಿಯನ್ನು ಪಂಜರದಾಗಿ ತಂದು ಹಂಗೆ ಈ ಜೀವನನ್ನು ಈ ಶರೀರ ಎಂಬುವ ಈ ಸ್ಥೂಲವಾದ ಜಡವಾದ ಶರೀರವೆಂಬ ಒಂದು ಪಂಜರದೊಳಗೆ ತಂದು ಮತ್ತು ನೀ ಕೂಡಿಸಿ ನಮಗೆ ಬುದ್ಧಿ ಕೊಟ್ಟು, ಮಾತು ಕೊಟ್ಟು, ಮನಸ್ಸು ಕೊಟ್ಟು, ಕ್ರಿಯಾಶಕ್ತಿಯನ್ನು ಕೊಟ್ಟು, ಎಲ್ಲ ಕೊಟ್ಟು ನಮ್ಮಿಂದ ಏನೋ ಜೀವನದಾಗ ಒಂದು ಅಲ್ಪ ಸಾಧನವನ್ನು ಮಾಡಿಸಿ ನೀನು ಅದನ್ನು ನೋಡಿ ಕೊಟ್ಟವನ್ನೆಲ್ಲ ನೀನೇ ನೋಡಿ ಆನಂದ ಪಡುವ ಪರಿಣತರಂತೆ ನಿನ್ನ ಕೈಯಲ್ಲಿ ಸಿಕ್ಕ ಒಬ್ಬ ನಾವು ಪಕ್ಷಿ ಒಂದು ಪಂಜರದೊಳಗಿಟ್ಟು ಎಲ್ಲ ಮಾಡಿದವ ನೀನು. ಅದಕ್ಕೆ ತಿಳಿವು ಮತಿಯೇನು ಎನ್ನ ಜಿಹ್ವೆಗೆ ನನಗೆ ನನ್ನ ಬುದ್ಧಿಗೆ ನಿನ್ನ ಬಗ್ಗೆ ನಾಲ್ಕು ಒಳ್ಳೆಯ ವಿಚಾರಗಳನ್ನು ಜೀವನದಾಗ ತಿಳಿಯುವ ಪ್ರವೃತ್ತಿಯನ್ನು ಕೊಡು ಜಿಹ್ವೆಗೆ. ಮತ್ತು ಮೊಳಗುವಂದದಿ ನಾಲಿಗೆಯೊಳಗೆ ನಿನ್ನ ನಾಮಸ್ಮರಣೆ ಬರಬೇಕು. ನಿನ್ನ ನಾಮಾವಳಿಯ ಪೊಗಳಿಕೆಯನ್ನಿತ್ತು ರಕ್ಷಿಸು ನಮ್ಮ ನನವರ್ತ. ಇನ್ನು ಈ 24ನೇ ಶ್ಲೋಕದಿಂದ ಅಖಂಡವಾಗಿ 46ನೇ ಶ್ಲೋಕದ ತನಕ ಸಾಧಾರಣ 22 ಶ್ಲೋಕಗಳಿಂದ ಕನಕದಾಸರು ಎಲ್ಲ ಅವನ ಪೌರಾಣಿಕ ಜ್ಞಾನ ನೋಡ್ಬೇಕು ನೋಡ್ರಿ, ಬಹಳ ವಿಸ್ತಾರವಾದ ಜ್ಞಾನ. ಕೆಲವರು ಪುಸ್ತಕ ಓದೋದೆಲ್ಲ ಜ್ಞಾನ ಬಂದಿರ್ತದೆ, ಪುಸ್ತಕ ಮುಚ್ಚಿದ ಕೂಡಲೇ ಹೋಗಿಬಿಡ್ತದೆ. ಸ್ಟೇಜಿಗೆ ಬರೋ ತನಕ ಎಲ್ಲ ನೆನಪು ಮಾಡ್ಕೊಂಡು ಬಂದಿರ್ತೀವಿ ಪಾಯಿಂಟ್ಸ್ ಹಾಕ್ಕೊಂಡು. ಇಲ್ಲಿ ಬಂದು ಕೂತ ಮೇಲೆ ಒಮ್ಗಿಲೆ ಎಲ್ಲ ಹೋಗಿಬಿಡ್ತಾವೆ. ಥರ ಕಾಲು ನಡುಗ್ತಾವೆ, ತುಟಿ ನಡುಗ್ತಾವೆ, ತಲೆ ತಿರುಗ್ತದೆ, ಹಿಂಗೇನವ ಎಲ್ಲ ತಿಳಿದ ವಿಚಾರ. ಅದಕ್ಕೆ ಉಪನಿಷತ್ನಾಗ ಬೇಡ್ಕೊಂಡಾರ, ಶ್ರುತಮ್ಮೇ ಗೋಪಾಯ ಯಶ್ಛಂದಸಾಂ ವೃಷಭೋ ವಿಶ್ವರೂಪ ಅಂತ ವೇದಾಭಿಮಾನಿಯಾದ ದೇವತೆಯನ್ನು ಪ್ರಾರ್ಥನಾ ಮಾಡುವಾಗ ಶ್ರುತಮ್ಮೇ ಗೋಪಾಯ, ನಾವು ಏನು ಜೀವನದಾಗ ನಾಲ್ಕು ಒಳ್ಳೆಯ ವಿಚಾರಗಳನ್ನು ಕೇಳಿರ್ತೀವಿ, ಗುಪ್ಪು ರಕ್ಷಣೆ ಸ್ವಲ್ಪ ಸಂರಕ್ಷಣೆ ಮಾಡಿರಿ, ತಲೆಯೊಳಗೆ ಉಳಿಯೋ ಹಂಗೆ. ಅದು 1 ಇನ್ ಮತ್ತು ಔಟ್ ಅಂಥೇಳಿ ಅದು ಬರೋದು
ಹೋಗೋದು ಹಾಗೂ ಆಗಬಾರ್ದು. ಇಲ್ಲ ಮಂಗಳಗಿರಿ ನರಸಿಂಹದೇವ್ರ ಜೊತೆ ಹಾಕಿದ ಪಾನಕ ಒಳಗೆ ಹೋಗೋದು ಹೊರಗೆ ಬರು ಹಾಗೆ ಇಲ್ಲ, ಹಾಗೂ ಆಗಬಾರ್ದು ಸ್ವಲ್ಪ. ಅದಕ್ಕೆ ಶ್ರುತಮ್ಮೇ ಗೋಪಾಯ ಆವಹಂತೀಂ ವಿಸನ್ವಾನ ಕುರ್ವಾಣ ಚೀರಮಾತ್ಮನಃ ಅಂತ ಉಪನಿಷತ್ನ್ಯಾಗ ಬೇಡ್ಕೊಂಡಾರೆ, ಭಾಳ ಚಂದ ಬೇಡ್ಕೊಂಡಾರೆ ವೇದಾಭಿಮಾನಿ ವೇದವ್ಯಾಸರನ್ನು. ಹಾಗೆ ನಿನ್ನ ವೈಭವ ಏನು? ನಿನಗಿರೋ ಭಾಗ್ಯ ಯಾರಿಗೂ ಇಲ್ಲ. ಸಿರಿಯು ಕುಲಸತಿ, ಲಕ್ಷ್ಮೀದೇವಿ ನಿನ್ನ ಹೆಂಡತಿ, ಮುಖ್ಯ ಕುಲಸತಿ. ಸುತನು ಕಮಲಜ, ಎರಡೇ ಶಬ್ದದೊಂದು ವಾಕ್ಯ. ಸುತನು ಕಮಲಜ, ಬ್ರಹ್ಮ ನಿನ್ನ ಮಗ. ಹಿರಿಯ ಸೊಸೆ ಶಾರದೆ, ಸರಸ್ವತಿ ಬ್ರಹ್ಮದೇವರ ಮಡದಿ ನಿನ್ನ ಹಿರಿಯ ಸೊಸೆ. ಸಹೋದರಿ ಗಿರಿಜೆ, ನಿಮ್ಮ ಸಹೋದರಿ ಪಾರ್ವತಿ ಗಿರಿಜೆ. ಮೈದುನ ಶಂಕರನು, ಮೈದುನ ಶಂಕರನು. ಸುರರೆಲ್ಲ ಕಿಂಕರರು. ನಿವೃತ್ತ ಮಾಯೆಯು ದಾಸಿ, ಈ ಮಾಯಾ ಇದು ನಿನ್ನ ದಾಸಿ ದುರ್ಗಾದೇವಿ. ನಿಜ ಮಂದಿರ ಅಜಾಂಡವು, ಈ ಬ್ರಹ್ಮಾಂಡ ನಿನ್ನ ಈ ಹೋಲ್ ಮನಿ ನಿಂದು. ಜಂಗಮಸ್ಥಾವರ ಕುಟುಂಬಿಗ, ನಿನ್ನ ಪರಿವಾರದಾಗ ಕೆಲವು ಓಡಾಡುವ ಮಂದಿನೂ ಅದ, ಕೆಲವರು ಒಂದೇ ಕಡೆ ಕೂಡುವ ಮಂದಿನೂ ಅದ. ಪರಿವಾರದಾಗ ದುಡಿಯೋರು ಕೆಲವರು, ಓಡಾಡುವವರು ಕೆಲವರು ಕೂತಲ್ಲೇ ಇರ್ತಾರೆ. ಎಲ್ಲರೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಂಗಮ ಸ್ಥಾವರ ಕುಟುಂಬಿಗ ನೀನು. ನಿಮ್ಮ ಕುಟುಂಬ ಯಾಕೆ ದೊಡ್ಡದಂದ್ರೆ ಸ್ಥಾವರಗಳು, ಗಿಡ ಮರ ಅವು ಸುಡಕ್ಕೆ ದೇವ್ರ ಕುಟುಂಬ. ಎಷ್ಟು ದೊಡ್ಡ ಭಾವನಾ. ಅವು ಸ್ಥಾವರ ಜೀವರಾಶಿಗಳು ಅಂತಾರೆ. ಯಾರಿಗೆ? ಗಿಡ ಮರ ಹುಲ್ಲು ಇತ್ಯಾದಿ ಸಂಪೂರ್ಣ ಈ ಅಗ್ರಿಕಲ್ಚರ್ ಸೈನ್ಸು ಬಾಟ್ನಿನೋ ಏನದ, ಇದು ಪೂರ್ಣ ದೇವರ ಕುಟುಂಬ. ಆದರೆ ಇವು ಸ್ಥಿರವಾಗಿರ್ತಕ್ಕ ಜೀವರಾಶಿಗಳು. ಜಂಗಮ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮನುಷ್ಯರು ದೇವತೆಗಳು ಯಕ್ಷರು ರಾಕ್ಷಸರು ಇವೆಲ್ಲ ಜಂಗಮ, ಓಡಾಡುವರು. ಅವು ಒಂದೇ ಕಡೆ ಸ್ಥಿರವಾಗಿರೋರು. ಅದಕ್ಕೆ ನೀನು ಮತ್ತು ಜಂಗಮ ಸ್ಥಾವರ ಕುಟುಂಬಿಗ, ನಿನ್ನ ಕುಟುಂಬದೊಳಗೆ ಎಲ್ಲ ಸ್ಥಾವರ ಜೀವರಾಶಿಗಳು ಇದ್ದಾರೆ, ಜಂಗಮ ಋಷಿಗಳು. ಇಂಥ ನೀನು ರಕ್ಷಿಸು ನಮ್ಮನ್ನು ಅನವರ್ಥ ಅಂತ ಅವನನ್ನು ಆ ಹಿನ್ನೆಲೆ ಒಳಗೆ ಸ್ತೋತ್ರ ಮಾಡ್ತಾರೆ. ಬಲಿಯ ಬಂಧಿಸಿ ಮೊರೆ ಇಡುವ ಸತಿಗೊಲಿದು, ಇವು ಒಂದೊಂದು ವಾಕ್ಯ, ಎರಡೆರಡು ಶಬ್ದ ಒಂದೊಂದು ದೊಡ್ಡ ಘಟನಾವಳಿಯನ್ನು ನಮ್ಮ ಮುಂದೆ ಬಿಂಬಿಸ್ತಾವೆ, ಚಿತ್ರಿಸ್ತಾವೆ. ಬಲಿಯ ಬಂಧಿಸಿ, ಬಲಿ ಸಂಪೂರ್ಣ ಐಶ್ವರ್ಯವನ್ನು ಪಡೆದು ಉನ್ಮತ್ತನಾಗಿದ್ದ. ಅವನನ್ನು ಬಂಧಿಸಿ 3 ಪಾದ ಭೂಮಿಯನ್ನು ಬೇಡುವ ನೆವದಿಂದ ಕಸಿದುಕೊಂಡು ಆದರೆ ಅನುಗ್ರಹ ಮಾಡಿ ಸದಾ ಅವನ ಎದುರಿಗೆ ದರ್ಶನವನ್ನು ಕೊಟ್ಟು ನಿಂತಿ ಭಗವಂತ. ಮೊರೆ ಇಡುವ ಸತಿಗೊಲಿದು ಅಕ್ಷಯವಿತ್ತು. ದ್ರೌಪದಿ ಕೂಗಿ ಕರೆದಾಗ ಅಕ್ಷಯ ವಸನವನ್ನು ಅವಳಿಗೆ ಕೊಟ್ಟು, ಕರುಣದಿ ಮೊಲೆಯುಣಿಸಿದ ಬಾಲಿಕೆಯ ಪಿಳಿದು ಹಸುವನ್ನು ಅಪಹರಿಸಿ, ಅಲ್ಲೇ ಕರುಣದಿ. ಇನ್ನು ಮೊಲೆಯುಣಿಸಿದ ಬಾಲಿಕೆಯ ಪೂತನ, ಆಕೆ ಮದುವೆನೇ ಆಗಿದ್ದಿಲ್ಲ ಅಂತ ಬಾಲಕಿ ಅಂತ ಕರೀತಾರೆ. ಆಕೆ ವಿಷ ಹಾಲು ಕುಡಿಸುವ ನೆವದಲ್ಲಿ ವಿಷವನ್ನು ಕುಡಿಸಿದಾಗ ಅವಳ ಪ್ರಾಣವನ್ನೇ ಅಪಹರಿಸಿದೆ. ಯಾಕಂದರೆ ಇನ್ನು ಮುಂದೆ ಯಾವ ಮಕ್ಕಳನ್ನು ಕೊಲ್ಲಲಿಕ್ಕೆ ಇವಳು ಹೋಗೋದು ಬೇಡ ಅಂತ ಇಲ್ಲೇ ಬಗೆಹರಿಸಿದೆ. ಈಗಾಗಲೇ ಕೊಂದು ಬಂದದ್ದಕ್ಕಾಗಿ ಪಾಪಕ್ಕೆ ಪ್ರಾಯಶ್ಚಿತ್ತ, ಇನ್ನು ಮುಂದೆ ಕೊಲ್ಲುವ ಕಾರ್ಯ ನಡೀಬಾರ್ದು ಅಂತ ರಕ್ಷಣೆಯನ್ನು ಮಾಡಿ ಪಾತಾಳಕ್ಕೆ ಕಟ್ಟಿದೆ. ಶಿಲೆಯ ಸತಿಯಳ ಮಾಡಿ ಅಹಲ್ಯೆ ಕಲ್ಲಿನಂತೆ ನಿಶ್ಚೇಷ್ಟಳಾಗಿ ಬಿದ್ದಿದ್ದು ಗಂಡನ ಶಾಪದಿಂದ. ಅವಳನ್ನು ಸ್ಪರ್ಶದಿಂದ ಪವಿತ್ರಳನ್ನಾಗಿ ಮಾಡಿ ಚೈತನ್ಯ ತಂದು ಗಂಡನ ಜೊತೆ ಕೂಡಿಸಿದೆ. ಶಿಲೆಯ ಸತಿಯಳ ಮಾಡಿ ತ್ರಿಪುರರ ಲಲನೆಯರ ವೃತ ಗೆಲ್ಲಿಸಿ, ಆ ತ್ರಿಪುರಾಸುರನ ಮಡದಿಯರ ವೃತ ಗೆಲ್ಲಿಸಿ ತ್ರಿಪುರನ ಸಂಹಾರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇಂತಹ ಕೂಡುವ ಕೆಲಸ ಉತ್ತಮವಾಯಿತು. ನಿನ್ನ ಎಲ್ಲ ಕೆಲಸಗಳು ಭಾರಿ ಉತ್ತಮ ಕೆಲಸಗಳು. ಅಂಥ ನೀನು ನಮ್ಮನ್ನು ರಕ್ಷಿಸು ಅನವರ್ಥ ಅಂತ ಬಿಡ್ಕೋತಾರೆ. ಕರಿಯ ಕಾಯ್ದ ಜಲದಿ
ಮಕರವ ಹರಿದು ಕರಿಯ ಕಾಯ್ದ. ಕರಿ ಅಂದರೆ ಆನೆ, ಗಜೇಂದ್ರ. ಅವನು ಕೂಗಿ ಕರೆದಾಗ ಪಾಪ ಅವನು ಪರಿವಾರದ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದ, ಇವರೆಲ್ಲ ಸಂರಕ್ಷಣೆ ಮಾಡ್ತಾರೆ ಅಂತ. ಎಲ್ಲರೂ ಕೈ ಬಿಟ್ಟಾಗ ಗಜೇಂದ್ರ ನಿನ್ನನ್ನು ಕೂಗಿ ಕರೆದ. ನೀನು ಕರಿಯು ಕಾಯ್ದು. ಅವನು ಕೂಗಿದಾಗ ಓಡಿ ಬಂದು ಧಾವಿಸಿ ಬಂದು ಅವನನ್ನು ಸಂರಕ್ಷಣೆ ಮಾಡಿದೆ. ಜಲದಿ ಮಕರವ ತರಿದು ಆ ನೀರಿನೊಳಗಿರ್ತಕ್ಕ ಮೊಸಳೆಯನ್ನು ಸಂಹಾರ ಮಾಡಿ ಹಿರಣ್ಯಾಕ್ಷಕ ಸಿಳಿದು, ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವನ ತಮ್ಮ, ಅವನು ಕೂಡ ನೀರಿನೊಳಗೆ ಮುಳುಗಿದಾಗ ವರಾಹ ಅವತಾರದಿಂದ ನೀನೇ ಸಂಹಾರ ಮಾಡಿ ಹಿರಣ್ಯಾಕ್ಷನ ಸಿಳಿದು ತರಳನನ್ನು ತಲೆಗಾಯ್ದು. ತರಳ ಮಗು ಪ್ರಹ್ಲಾದ, ಅವನ ತಲೆಯನ್ನು ಕಾಯ್ದು ಶಕಟಾಸುರನ ಹತ ಮಾಡಿ. ಶಕಟ ಇದು ಕೃಷ್ಣಾವತಾರದೊಳಗೆ ಆ ಚಕಡಿ ಕೃಷ್ಣನ ಬಹಿರ್ನಿಷ್ಕ್ರಮಣ. 3 ತಿಂಗಳಾಗಿತ್ತು ಹುಟ್ಟಿ, ಅವನ ಗುಡಿಗೆ ಕರ್ಕೊಂಡು ಹೋಗುವ ಸಂಭ್ರಮ. ಆ ಚಕಡಿಯೊಳಗೆ ಕೃಷ್ಣ ಪ್ರವೇಶ ಮಾಡಿದ ಅಸುರ, ಶಕಟಾಸುರ. ಆವಾಗ ನೀ ಅವನನ್ನು ಸಂಹಾರ ಮಾಡಿದೆ. ಆ ಕಥೆಯೆಲ್ಲ ಸಂಗ್ರಹ ಮಾಡಿದರು. ದುರುಳ ಕಂಸನ ಕೊಂದು ಮಗಧನ ಮುರಿದು, ಕಂಸನನ್ನು ಕೊಂದು ಮಗಧ ಜರಾಸಂಧ ಅವನ ಮುರಿದು ಅವನನ್ನು ಭೀಮನ ಕಡೆಯಿಂದ ಶೀಳಿಸಿ ಸಂಹಾರ ಮಾಡಿಸಿ, ವತ್ಸನ ಹಮ್ಮಳಿಸಿ ಹರಣವನ್ನು ಹಿಂಗಿಸಿದೆ, ರಕ್ಷಿಸು ನಮ್ಮನ್ನು ಅನವರತ ಅಂತ ಭಗವಂತ ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಅವನ ಈ ಸ್ತೋತ್ರ 46ನೇ ಶ್ಲೋಕದ ತನಕ ಪ್ರತಿ ಶ್ಲೋಕದ ಪದ್ಯದ ಏನು 8, 10 ಶಬ್ದಗಳು ನಿಮಗೆ ಆ ಷಟ್ಪದಿಯೊಳಗೆ ನೋಡ್ಲಿಕ್ಕೆ ಸಿಗ್ತಾವೆ. ಅವು ಎಲ್ಲನೂ ಒಂದೊಂದು ಇಡೀ ಇತಿಹಾಸ ಪುರಾಣಗಳ ಕಥೆಯ ಪ್ರಮೇಯದ ಒಂದೊಂದು ಸಂಪೂರ್ಣವಾದ ಸಂಗ್ರಹ ರೂಪವಾದ ಪ್ರತಿಬಿಂಬ ರೂಪವಾದ ಒಂದೊಂದು ಪ್ರತಿಮಾ ಆಗ್ಯಾವ. ಇದು ಕನಕನ ಶಬ್ದ ಮತ್ತು ಅದರಲ್ಲಿ ತುಂಬಿರ್ತಕ್ಕ ಅರ್ಥ, ಅವು ಎರಡರ ಮೇಲಿನ ಅವನ ಪ್ರತಿಭಾ, ಅದನ್ನು ನಾವು ಇದರೊಳಗೆ ಕಾಣಬರ್ತಕ್ಕಂಥದ್ದು. ನರಗೆ ಸಾರಥಿಯಾಗಿ ರಣದೊಳು, ನರ ಅರ್ಜುನ, ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಳಿಸಿದರೆ ಕುದುರೆಗಳು ಅರ್ಜುನನಿಗೆ ಸಾರಥಿಯಾದಿ. ನೀ ಜಗನ್ನಿಯಾಮಕ, ಪ್ರಪಂಚ ಪಾಲಕ, ಆದರೆ ಅರ್ಜುನನ ರಥದ ಸಂಚಾಲಕನಾದಿ. ನಿನಗೆ ಎಂದಿಗೂ ಸಮಾಜದ ಎದುರು ತಾನೊಬ್ಬ ಸಾರಥಿಯಂತೆ ಮುಂದೆ ಕೂತು ಹಿಂದೆ ಅರ್ಜುನಾದಿಗಳನ್ನು ದೊಡ್ಡ ರಾಜರಂತೆ ಹೋರಾಡುವ ವೀರರಂತೆ ಅವ್ರನ್ನ ಹಿಂದೆ ಕುಳ್ಳಿರಿಸಿ ನೀನೊಬ್ಬ ಸಾರಥಿಯಂತೆ ಜಗತ್ತಿನ ಎದುರಿಗೆ ಬಂದು ನಿಂತು ನಿನಗೇನಾದ್ರು ಅವಮರ್ಯಾದ ಅನಿಸ್ತೇನು? ಏನು ಅನ್ನಿಸ್ಲಿಲ್ಲ. ಇದು ಏನು ನಿನ್ನ ಕರುಣಾ ಪರಮಾತ್ಮ? ನರಗೆ ಸಾರಥಿಯಾಗಿ ಆ ಕುದುರೆಗಳು ನೀರಡಿಸಿದಾಗ ಹೋಗಿ ಕುದುರೆ ಬಿಚ್ಚಿ, ಸಾಮಾನ್ಯ ಡ್ರೈವರು ವೇಳೆ ಇದ್ದರೆ ಆ ಕಾರು ಒರೆಸ್ತಿರ್ತಾನೆ, ಒಂದು ಏನೋ ಅರ್ಬಿ ತೊಗೊಂಡು, ಹಂಗೆ ನೀ ಆ ಕುದುರೆಗಳನ್ನು ಬಿಚ್ಚಿ ನೀರು ಕುಡಿಸಿ, ಮತ್ತು ವಾರಿಯ ಸರಸಿಯನ್ನು ನಿರ್ಮಿಸಿ, ರಣಾಂಗಣದೊಳಗೆ ನೀರಿಗೆ ಏನಿದ್ದಿದ್ದಿಲ್ಲ, ವಾರಿಯ ಸರಸಿ, ಒಂದು ನೀರಿನ ಸರೋವರವನ್ನು ನೀನೇ ನಿರ್ಮಾಣ ಮಾಡಿದೆ. ಅವನ ಮೇಲೆ ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಳುಹಿಸಿ, ಜಯದ್ರಥ ಅಭಿಮನ್ಯುವಿನನ್ನು ಕೊಂದಿರತಕ್ಕ 6-7 ವೀರರಲ್ಲಿ ಪ್ರಧಾನ ಪಾತ್ರ ಜಯದ್ರಥಂದು. ಅಭಿಮನ್ಯುವಿನ ಕೈಗಳನ್ನೆಲ್ಲ ಹಿಂದಿನಿಂದ ಬಂದು ಕತ್ತರಿಸಿದ ಹೇಳಿ ಈ ಜಯದ್ರಥ. ಅದನ್ನು ಕೇಳಿ ತಿಳಿದಿದ್ದ ಅರ್ಜುನನಿಗೆ ಮನಸ್ಸಿಗೆ ನೋವಾತು. ಪ್ರತಿಜ್ಞೆ ಮಾಡಿದ, ಇವತ್ತು ಸಾಯಂಕಾಲದ ಒಳಗಾಗಿ ಅವನನ್ನು ಜಯದ್ರಥನನ್ನು ನಾನು ಸಂಹಾರ ಮಾಡಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಕೃಷ್ಣ ನೋಡಿದ, ಆವಾಗ ಅವನು ಮುತ್ತಿತ್ತು ಎಲ್ಲ ಕೌರವರು. ಯಾಕಂದರೆ ಅನಾಯಾಸ ಎದುರಿಸಲಿಕ್ಕೆ ಆಗದೇ ಇರತಕ್ಕ ಅರ್ಜುನ ಈ ನ್ಯಾವದಿಂದ ಅದು ಅಗ್ನಿ ಪ್ರವೇಶ ಮಾಡಿ ಹೋಗಲಿ ಅಂತ. ಯಾಕೆಂದರೆ ಆ ಜಯದ್ರಥ ಒಟ್ಟು ಹೊರಗೆ ಬರಲಾರ್ದಂಗೆ ಅವನನ್ನು ಸಂರಕ್ಷಣೆ ಮಾಡಿ ಒಳಗಿಟ್ಟರು. ನೋಡಿದ ಕೃಷ್ಣ
ಸೂರ್ಯಾಸ್ತ ಆದಮೇಲೆ ಬರೋನು ಯಾವ ಜಯದ್ರಥ. ಸರಿಯಾಗಿ ಇನ್ನೂ 3-3:30 ಆಗಿತ್ತು. ಭಾನುವ ಮರೆ ಮಾಡಿ ಭಾವನ ಕಾಯ್ದ ಕೈಯಾ ತೋರು ಕರುಣಿಗಳ ಅರಸನೆ ನಿನ್ನ ಕೈಯಾ ತೋರು ಅಂತ ಒಂದು ಹಾಡು ಮಾಡ್ಯಾರ ದಾಸರು. ಭಾನುವ ಮರೆ ಮಾಡಿ ಸೂರ್ಯನನ್ನು ಮರಿ ಮಾಡಿ ಭಾವನ ಕಾಯ್ದ ತಂಗಿ ಗಂಡನನ್ನು ಕಾಯ್ದ ಕೈಯಾ ತೋರು ಅಂತ. ಕೃಷ್ಣ ಒಮ್ಮೆಲೆ 3:30-4 ಗಂಟೆ ಆಗಿತ್ತು. ಸೂರ್ಯನ ಪ್ರಖರವಾದ ಬೆಳಕು ಕಾಣಲಾರದಂತೆ ಮೋಡಗಳನ್ನು ರಚನೆ ಮಾಡಿದ. ಸೂರ್ಯ ಮರಿಯಾದ. ಆಯಿತು, ಸೂರ್ಯಾಸ್ತ ಆಯಿತು ಅಂತ ಭಾವಿಸಿದರು. ಇನ್ನೇನು ಅಗ್ನಿ ಪ್ರವೇಶ ಮಾಡ್ತಾನಂತ ಅರ್ಜುನ ಗಾಬರಿದ. ಆಯಿತು ಅಂಥೇಳಿ ಅಗ್ನಿ ನಿರ್ಮಾಣ ಮಾಡಿ ಇನ್ನು ಅಗ್ನಿ ಪ್ರವೇಶ ಮಾಡಬೇಕು ಅಂತ ಅರ್ಜುನ ತಯಾರಾಗಿ ಕೂತ. ಕೃಷ್ಣನೂ ಬಂದ. ಎಲ್ಲ ಕೌರವರು ಪಾಂಡವರು ಅರ್ಜುನನ ಅಗ್ನಿ ಪ್ರವೇಶ ನೋಡಲಿಕ್ಕೆ ಎಲ್ಲರೂ ಬಂದರು. ಸೂರ್ಯಾಸ್ತ ಆಗ್ಯದ, ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ. ಜಯದ್ರಥನು ಪಾಪ ಅವನು ಬಂದು ನಿಂತ ಅಲ್ಲಿ ಮುಂದೆ. ಎಲ್ಲರೂ ಬಂದು ನಿಂದ್ರ ತನಕ ಸುಮ್ಮ ಕೂತು ಕೃಷ್ಣ ಬಂದ ಮೇಲೆ ಹೇಳಿದ, ಆ ಭಾನು ಅವನಿಗೇನು ಮರಿಯಾಗಿತ್ತು ಅದನ್ನು ಸರಿಸಿದ. ಅರ್ಜುನ ಸೂರ್ಯ ಇದ್ದಾನೆ, ಇಲ್ಲಿ ಜಯದ್ರಥ ಇದ್ದಾನೆ, ಇಲ್ಲಿ ಬಿಲ್ಲು ಬಾಣವ ಅಂತ ತೋರಿಸ್ಬಿಟ್ಟಾತು. ಅವನನ್ನು ಸಂಹಾರ ಮಾಡಿಸಿದ. ಅದಕ್ಕೆ ಭಗವಂತ ಪಾಂಡವರಿಗಿಷ್ಟು ಬೇಡ್ಕೋತಾರೆ, ನಾವೆಲ್ಲ ಏನು ಅಲ್ಲ, ನಿನ್ನ ದಯಾದಿಂದ ನಾವು ಬದುಕೀವಿ. ಪ್ರತಿಯೊಬ್ಬ ಮನುಷ್ಯ ಬದುಕಿನಲ್ಲಿ ಎಲ್ಲ ಪ್ರಖರವಾದ ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲುವುದು ಕೇವಲ ಭಗವಂತನ ಅನುಗ್ರಹದಿಂದ. ಈ ತಿಳುವಳಿಕೆ ಯಾವಾಗಲೂ ಮೂಡಬೇಕು ಎಂಬುದು ಕನಕದಾಸರ ಇಂಗಿತ. ಅದಕ್ಕೆ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡುಹಿಸಿ ಈ ಜಯದ್ರಥನ ತಂದಿ ಸಿಂಧು ದೇಶದ ರಾಜ ಅವ ಒಂದು ವರ ಪಡೆದಿದ್ದ. ಯಾರು ನನ್ನ ಮಗನ ತಲೆಯನ್ನು ಕತ್ತರಿಸಿ ಭೂಮಿಯ ಮೇಲೆ ಬೀಳಿಸ್ತಾರೆ, ಒಟ್ಟು ನನ್ನ ಮಗನ ತಲೆ ಭೂಮಿ ಮೇಲೆ ಯಾರು ಬೀಳಿಸ್ತಾರೆ ಅವ್ರ ತಲೆ 1000 ಹೋಳಾಗಲಿ ಅಂತ ಅವ ತಪಸ್ಸು ಮಾಡಿ ವರ ಪಡೆದಿದ್ದ. ಇವನು ತಂದೆ ಕೃಷ್ಣ ಏನು ಮಾಡಿದ, ಅವನ ತಂದೆಯ ಕರತಳಕ್ಕೆ ನೀಡಿಸಿದೆ. ಹರ ಏನಪ್ಪ ನೀನು ಮಹಾಪ್ರಚಂಡಿದ್ದೀನಿ ನೋಡು. ಅದನ್ನ ಏನು ಮಾಡಿದ್ದೀನಿ, ಅವನ ತಲೆ ಶಿರಚ್ಛೇದ ಮಾಡಿಸಿದೆ ಅರ್ಜುನ ಕಡೆಯಿಂದ. ಅರ್ಜುನ ಹೇಳಿದೆ ಆ ತಲೆ ನೆಲದ ಮೇಲೆ ಬೀಳಬಾರ್ದು, ಅದಕ್ಕೊಂದು ಬಾಣ ಹಂಗೆ ಆನ್ಕಿ ಅಂತ ಕೊಡಿಸೋತ ಅವರಪ್ಪ ಅಲ್ಲೋ ಹಿಂಗೆ ಅರ್ಜ ಬಿಡ್ಲಿಕ್ಕೆ ಹತ್ತಿದ್ದಂತ ಅವನ ಕೈಯಾಗಿ ಬೀಳ್ಬೇಕು ನೋಡಿದ್ರು ಹೋಗಿ ಈ ತಲೆ ಜೈತನ ತಲೆ. ಅದನ್ನ ಹಿಂಗೆ ಹಾರಿಸೋತ ಅದು ಫುಟ್ಬಾಲ್ ಚೆಂಡು ಅಥವಾ ಅದೇನು ಟೆನ್ನಿಸ್ ಬಾಲು ಅವು ನೆಲಕ್ಕೆ ಬೀಳಬಾರ್ದು ಅಲ್ಲೇನ್ರಿ. ಅದು ಆ ಫುಟ್ಬಾಲ್ ಚೆಂಡು ಅಲ್ಲಿಗೆ ಹೋಗಬಾರ್ದು, ಇವು ಇಲ್ಲಿ ನೆಲಕ್ಕೆ ಬೀಳಬಾರ್ದು. ಅದು ಹಂಗೆ ಅದು ನೆಲಕ್ಕೆ ಬಿದ್ದರೆ ಅದು ಘಾತ ಸೋತಂಗದು ಅಂತ. ಅದಕ್ಕೆ ಅದನ್ನ ಹಿಂಗೆ ಪುಟಿಸೋದು ನಡಿ. ಅದನ್ನು ಹೋಗಿ ಅವ್ನು ಎಲ್ಲಿ ಅರ್ಜ ಕೊಡ್ಲಿಕ್ಕೆ ನಿಂತಿದ್ದವ ಅವ್ನ ಕೈಯಾಗ ಅದು ಬಿದ್ದುಬಿಡ್ತ. ಕೈ ಏನಿದು ಅಂತ ಸಡಕ್ನ ಗೊತ್ತಾಗಲ್ಲ, ಅದು ಒಗೆದು ಬಿಟ್ಟ. ಅವನ ತಲೆ ಹೋಳಾತು 1000. ಇದು ಕೃಷ್ಣ. ಇಲ್ಲಾಂದರೆ ಅರ್ಜುನ್ ತಲೆ ಹೋಗ್ಬೇಕು 1000 ಹೋಳು ಆಗ್ಬೇಕಾಗ್ತಿತ್ತು. ತಂದೆಯ ಕರತಳಕ್ಕೆ ನೀಲಿಸಿದೆ ಹರ ಪರಮ ಸಾಹಸಿ. ಏನು ನಿನ್ನ ಸಾಹಸ ಭಗವಂತ, ನೀನು ರಕ್ಷಿಸು ನಮ್ಮನ್ನು ಅನವರ್ಥ. ನಿನ್ನ ಭಕ್ತರನ್ನ ಹೆಂಗೆ ರಕ್ಷಣೆ ಮಾಡಿ. ಇವೆಲ್ಲ ಇತಿಹಾಸ ಪುರಾಣಗಳು ನಿಮಗೆ ಎಲ್ಲರಿಗೂ ಒಂದು ಸಂವೇದನೆಯನ್ನು, ಒಂದು ಸಂವಾದವನ್ನು, ಒಂದು ಬದುಕಿನೊಳಗೆ ಭಕ್ತಿಯ ಬಲಕ್ಕೆ, ಭಕ್ತಿಯ ಮಾರ್ಗದಲ್ಲಿ ಮುಂದುವರಿಯೋರಿಗೆ ಭಕ್ತಿಗೂ ಒಂದು ಬಲ ಅದ, ಒಂದು ಶಕ್ತಿ ಅದ ಅಂತಿಕೊಂಡೇ ಜಗತ್ತಿನಾಗ ಎಲ್ಲ ಜ್ಞಾನಿಗಳು ಭಾಳ ದೊಡ್ಡವರಾಗ್ಯಾರ. ಅವರಿಗೆ ಭಕ್ತಿಯ ಬಲವೇ ಬಲ. ಈ ಭರವಸೆ ನಿಮಗೆ ಜೀವನದಾಗ ಮೂಡಬೇಕಲ್ಲ. ಈ ಮೂಡಲಿಕ್ಕಾಗಿಯೇ ಕನಕದಾಸರಿಗೆ ಒಂದೊಂದು ಪದ್ಯಗಳು, ಇನ್ನೂ ಭಾಳ ವಿಚಾರಗಳು ಅಂತಾರೆ. ತಾಯ ನಗಲಿದ ತನಯನಿ, ತಾಯಿ ಕುಂತಿ, ಅವಳ ಮಗು ಕರ್ಣ, ತಾಯಿಯನ್ನು ಕಳೆದುಕೊಂಡ ಮಗು. ತಾಯ ನಗಲಿದ ತನಯನಿ, ರಾಧೆಯನೊಳಗೆ, ರಾಧೆಯ ಈ ಕರ್ಣನನ್ನು ಜೋಪಾನ ಮಾಡಿದ ಸಾಕು ತಾಯಿ ರಾಧಾ, ತಂದೆ ಅಧಿರಥ. ತಾಯಿಯನ್ನು ಅಗಲಿದ ಅನಾಥವಾದ ಈ ಮಗುವಿಗೆ ರಾಧೆ
ಅವಳ ದ್ವಾಪಾನ ಮಾಡಿದರು. ರಾಧೆಯೊಳಗೆ ಆವಾಗ ರಾಧೇಯನೊಳಗೆ ಶಾಂತಿ ಸಂಧಾನಕ್ಕೆ ಬಂದಾಗ ನಿನಗೆ ಏನು ಕಾರಸ್ಥಾನಪ್ಪ, ಎಲ್ಲರೂ ಬೀಳ್ಕೊಡ್ಲಿಕ್ಕೆ ಬಂದಾರ. ಬಹಳ ದೊಡ್ಡ ವ್ಯಕ್ತಿ ಕೃಷ್ಣ ಸಂಧಾನಕ್ಕೆ ಬಂದ, ತಿರುಗಿ ಹೋಗ್ತಾ ಇದ್ದಾನೆ ಅಂತ ಭೀಷ್ಮಾಚಾರ, ದ್ರೋಣಾಚಾರ, ಕೃಪಾಚಾರ, ಸ್ವತ್ತಮಾಚಾರ, ಕರ್ಣನೂ ಬಂದಾನ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರೂ ಬಂದಾರೆ ಕೃಷ್ಣನ ಬೀಳ್ಕೊಡ್ಲಿಕ್ಕೆ. ಅಷ್ಟು ಮಂದಿ ಎದುರಿಗೆ ಕೃಷ್ಣನು ವಿಚಾರ ಮಾಡಿದ, ಕರ್ಣ ಬಾಯಿಲೆ ಅಂತ ಅವನ ಕೈ ಹಿಡಿದು ರಸದಾಗ ಕುಡಿಸ್ಕೊಂಡ. ಇದು ಅಲ್ಲಿದ್ದವ್ರು ಎಲ್ಲರ ತಲೆಯೊಳಗೂ ಕೃಷ್ಣಗೂ ಕರ್ಣಗೂ ಏನೋ ಲಿಂಕ್ ಅದ ಅಂತ ಕರ್ಣನ ಬಗ್ಗೆ ದುರ್ಯೋಧನನ್ನು ಹಿಡ್ಕೊಂಡು ಎಲ್ಲರ ತಲೆಯೊಳಗೂ ಏನೋ ಒಂದು ಅವಿಶ್ವಾಸದ, ಏನೋ ಒಂದು ಮಸಲತ್ತದ. ಇಬ್ಬರು ಅವ್ರು ಭೇಟಿಯಾಗ್ಯಾರ ಅಂದ್ರೆ ಇವ್ರು ನಿಂತು ಪೇಪರ್ನಾಗ ಇವ್ರು ಭೇಟಿಯಾದರು ಅನ್ನೋ ಅದ್ಮೇಲೆ ಊಹಾಪೋಹಗಳು ಶುರುವಾಗಿರ್ತಾವೆ. ಹಂಗೆ ಈ ಬರೀ ಊಹಾಪೋಹದೊಳಗೆ ತಲೆ ಕೆಡಿಸಿದ ಎಲ್ಲ ಹಿರಿಯರದು. ರಥದೊಳಗೆ ಕರ್ಣನ ಕೂಡಿಸ್ಕೊಂಡ. ಕುಮಾರವ್ಯಾಸ ಹೇಳ್ತಾನೆ, ಆ ತೊಳಿ ಹಚ್ಚಿಕೊಂಡು ರಸದಾಗ ಕುಡಿಸ್ಕೊಂಡ ಕೃಷ್ಣ. ಆ ತೊಳಿ ಹಚ್ಚಿನ ಕೃಷ್ಣ ಕುಡಿಸ್ಕೊಂಡ. ಅದರಿಂದ ಅರ್ಧ ಕರ್ಣ ಕರಿ ಹೋಗಿದ್ದ. ಸೂತ ಅಂತ ಬಯಸ್ಕೊಂಡವ. ಜಗನ್ಯಾಮಕ ಕೃಷ್ಣ ದೊಡ್ಡ ವ್ಯಕ್ತಿ ಎಂಬುದು ಪರಿಚಯ. ಅವ ತನ್ನ ಜೋಡಿ ಇಷ್ಟು ತೊಳಿ ಹಚ್ಕೊಂಡು ಇಷ್ಟು ಚೆಂದಾಗಿ ಹೊಂದಿಸ್ಕೊಂಡು ಕೂತಾನಂದ್ರೆ ಅವ ನಾನು ಏನೋ ಜಾತಿಯಿಂದ ಬಯಸುತ್ತಿದ್ದೆ, ಎಲ್ಲಿ ಹೋದಲ್ಲೆಲ್ಲ ಇಷ್ಟು ನನಗೆ ಸಲಿಗೆಯನ್ನು ಕೊಟ್ಟ. ಎಮ್ಮಳು ಸಲಿಗೆ ಎಷ್ಟು ಪ್ರೀತಿ ಮಾಡ್ತೇವೆ ಕೃಷ್ಣ ಅಂತ ಅಷ್ಟು ಅರ್ಧ ಕರಿಗಿನೇ ಬಿಟ್ಟವ. ಆಮೇಲೆ ನಿನ್ನ ತಾಯಿ ಕುಂತಿ, ತಂದೆ ಪಾಂಡವರು ತಮ್ಮಂದಿರು, ಸಮಯ ಮೀರಿಲ್ಲ, ಬಾ ಇಲ್ಲಿ ಅಂದ. ಕರ್ಣ ಅಂದ, ಕೃಷ್ಣ ನನಗೆ ಸಾಯು ಕಾಲಕ್ಕಾದರೂ ತಂದೆ ತಾಯಿ ಯಾರು ಅಂತ ಗೊತ್ತಾಗಿ ಸಾಯ್ತೀನಿ, ಅದೊಂದು ನನಗೆ ಆನಂದ, ನನಗೆ ಸಂತೋಷ ಆಯ್ತು. ಸತ್ತ ದುರ್ಯೋಧನ ಅರುಹಿ ಕೊಂದೆಯೋ, ನನಗೆ ಅರುಹಿ ಅವನನ್ನು ಕೊಂದಿ. ಸತ್ತ ದುರ್ಯೋಧನ ಯಾಕೆ ನನಗೆ ನನ್ನ ಮೇಲೆ ಅವನ ವಿಶ್ವಾಸ ಬಹಳ, ನಾ ಪರಾಕ್ರಮಿ ಅಂತ. ನನಗೆ ಯಾವಾಗ ನೀ ನನ್ನ ತಂದೆ ತಾಯಿ ಬಗ್ಗೆ ಹೇಳಿಬಿಟ್ಟು ಪಾಂಡವರು ನನ್ನ ತಮ್ಮಂದರು ಅಂತ ಗೊತ್ತಾಯ್ತು, ಆ ಯುದ್ಧದ ಫೋರ್ಸು ಡೌನ್ ಆಯ್ತು. ಹೀಗಾಗಿ ದುರ್ಯೋಧನ ನನ್ನ ಮೇಲೆ ಭಾಳ ಭರವಸೆ ಇಟ್ಕೊಂಡಿದ್ದ. ನಾರೇನು ಮಾಡಲಿ, ಆ ಸಂಬಂಧ ಗೊತ್ತವನ ರಕ್ತ ಸಂಬಂಧ ಒಳಗಿರ್ತದೆ ನೋಡ್ರಿ. ಅದಕ್ಕೊಂದು ಗಾದಿ ಮಾತದು ಕನ್ನಡದಾಗ, ಏನಾದರೂ ರಕ್ತ ಅದು ಭಾಳ ತೆಳ್ಳಗಿರ್ತದಂತ, ದ್ರವ ಇರ್ತದಂತ. ಈ ಕೆಲವು ಈ ಜಾತೀಯತದೊಳಗೆ ಅವ್ರು ಒಬ್ರಿಗೊಬ್ರು ವಿರೋಧಿಸಿ ಮತ್ತು ಈ ಒಂದಾಗ್ಯಾರ ನೋಡ್ರಿ ಅಂತ. ಯಾಕೆ ರಕ್ತ ಭಾಳ ಆಳಕ್ಕಿರ್ತದೆ, ಭಾಳ ಆಳಕ್ಕಿರ್ತದೆ ರಕ್ತ. ಹಿಂಗಾಗಿ ಯಾವಾಗ ಹೊಂದಿಕೆ ಆಗ್ತದೆ ಇನ್ನೊಬ್ಬರ ಜೋಡಿ ಹೇಳಿಕ್ಕೆ ಬರೋದೇ ಇಲ್ಲ ಅಂತ. ಹಂಗೆ ಮತ್ತು ದುರ್ಯೋಧನ ಸತ್ತ, ನಾ ಬದುಕಿದೆ ಅಂತಾನೆ. ತಾಯಿ ಅಗಲಿದ ತನಯನಿ ರಾಧೆಯನೊಳಗೆ ರಹಸ್ಯದಲ್ಲಿ ಕುಲದಾಯವನ್ನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ಮುಂದೆ ಅರ್ಜುನಿಗೆ ಹೇಳಿ ರಥ ಕುಸಿದದ ಎತ್ತೀನಿ ಎಂದ. ರಾಧೇಯ ದೃಷ್ಟ್ಯ ಸ್ಮರಸೀಹ ಧರ್ಮಾನ್. ಕರ್ಣ, ಇವತ್ತೆಲ್ಲ ಧರ್ಮ ನೆನಪಾದು ಏನು ನಿನಗೆ? ನೀ ಅಧರ್ಮವನ್ನು ಮಾಡುವಾಗ ಯಾವ ಧರ್ಮಗಳು ನೆನಪಾಗಲಿಲ್ಲ? ಅರ್ಜುನ ಬಿಡು ಬಾಣವನ್ನು ಅಂತೂ ಒಂದೊಂದಂತ ತದಾ ಕೊತೆ ಧರ್ಮ ತದಾಗತಃ, ಕೊತೆ ಧರ್ಮ ತದಾಗತಃ, ಎಲ್ಲಿ ಹೋಗಿತ್ತಾಗ ನಿನ್ನ ಧರ್ಮ ಅಂತೂ ಒಂದು ನೆನಪು ಮಾಡ್ತಾನೆ. 10-20 ಶ್ಲೋಕದಿಂದ ಮಾಡಿಸಿ ಕೊಲ್ಲಿಸಿದ. ಅದನ್ನು ಇದು ಮಾಡಿ ಕೊಲ್ಲಿಸಿದೆ. ಮಾಯ ಮಂತ್ರದ ಕುಟಿಲ ಗುಣದ ಅದು ಇದು ಏನಿದು ಮಾಯಾನೋ ಮಂತ್ರನೋ, ಇದೇನು ಮೋಸನೋ ಅನ್ಯಾಯವೋ, ನಮ್ಮಂಥ ಸಾಮಾನ್ಯ ಬುದ್ಧಿಗೆ ನಿನ್ನ ತಂತ್ರಗಾರಿಕೆ, ಅದರೊಳಗಿರ್ತಕ್ಕ ನಿನ್ನ ವಿಚಾರ, ನಮಗೆ ಅದು ನ್ಯಾಯವೋ ಅನ್ಯಾಯವೋ ಗೊತ್ತೇ ಆಗುವುದಿಲ್ಲ. ನ್ಯಾಯವೋ ಇದು ಅನ್ಯಾಯವೋ, ನಿನ್ನ ನ್ಯಾಯವನ್ನು ನೀನೇ ಬಲ್ಲಿ, ರಕ್ಷಿಸು ನಮ್ಮ ನನವರ್ಥ. ನಿನ್ನ ನ್ಯಾಯ ನಮ್ಗೆ ಹೆಂಗೆ ಗೊತ್ತಾಗೋದು? ಜನ ನಾವು ನಿಂತು ವಿಮರ್ಶೆ ಮಾಡ್ತೀವಿ, ಕೃಷ್ಣ ಅನ್ಯಾಯ ಮಾಡಿದ. ಈ ಮಾತಾಡೋ ಮುಂದೆ ಸ್ವಲ್ಪ ನಾವು ಗಮನಿಸಬೇಕು. ಜಗತ್ತಿನ ಜನರ ಎದುರಿಗೆ ಅನ್ಯಾಯವನ್ನು ಕಡಿಮೆ ಮಾಡಿ ನ್ಯಾಯದ ಜನರನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಇರ್ತಕ್ಕ ಭಗವಂತ, ಅದಕ್ಕಾಗಿ ಅವತರಿಸಿದ ಭಗವಂತ ಸ್ವಯಂ ತಾನು ಅನ್ಯಾಯ ಮಾಡಿದ ಅಂತ ನಾವು ಒಳ್ಳೆ ಭಾರಿ ವಿಮರ್ಶಕರಾಗಿ ಟೇಬಲ್ ಗುದ್ದಿ ಹೇಳಿ ಜನರ ಮನುಷ್ಯನೊಳಗೆ
ದೇವರ ಬಗ್ಗೆ ಇಂಥ ಒಂದು ವಿಪರೀತವಾದ ಪರಿಕಲ್ಪನೆ, ದೇವರಾಗಲಿ ದೇವತೆಗಳಾಗಲಿ ವಿಪರೀತವಾದ ಪರಿಕಲ್ಪನೆಯನ್ನು ಹುಟ್ಟಿಸುವುದು ಇದು ವಸ್ತುನಿಷ್ಠ ವಿಮರ್ಶೆ ಆಗುವುದಿಲ್ಲ. ಯಾವಾಗಲೂ ಸಾಹಿತ್ಯದೊಳಗೆ 3 ಹಾದಿ: ಒಂದು ಯಥಾರ್ಥವಾದ, ಇನ್ನೊಂದು ಆದರ್ಶವಾದ, ಇನ್ನೊಂದು ಆದರ್ಶೋನ್ಮುಖ ಯಥಾರ್ಥವಾದ ಅಂತ. ಕೆಲವರು ಬರೇ ಗೊಳ್ಳ ಆದರ್ಶನೇ ಹೇಳ್ತಿರ್ತಾರೆ, ಅದು ಆದರ್ಶವಾದ, ಅದು ಜನರಿಗೆ ಕೇಳ್ತಾರೆ, ಕಿವಿಯಿಂದ ಬಿಟ್ಟು ಬಿಡ್ತಾರೆ. ಕೆಲವರು ಯಥಾರ್ಥವಾದ, ಅದು ಬಂಡಾಯ ಸಾಹಿತ್ಯ ಇದ್ದಂಗೆ, ಅಲ್ಲಿ ಮುಕ್ತು ಮರಿ ಏನಿಲ್ಲ, ಯಾವಾಗ ಏನು ಹೊಲಸು ಶಬ್ದ, ಯಾವುದೇ ಒಂದು ಘಟನೆ ಅದನ್ನು ವರ್ಣ ಮಾಡ್ಬೇಕನ್ನಿಸ್ತಿಲ್ಲೋ ವರ್ಣ ಮಾಡಿಬಿಡ್ತು, ಪರಿಣಾಮ ಏನು ನಮ್ಗೆ ಗೊತ್ತಿಲ್ಲ. ಇದು ಯಥಾಸ್ಥಿತವಾಗಿ ಇದ್ದದ್ದನ್ನು ಇದ್ದಂತೆಯೇ ಚಿತ್ರಿಸುವ ಯಥಾರ್ಥ ದೃಷ್ಟಿ, ಇದು ಬರೀ ಯಥಾರ್ಥವಾದ. ಹಿಂಗೂ ಅವನ್ನ ತೋರಿಸ್ತೀನಿ. ಅವನು ಹೆಂಗೆ ನಡೀತಿದ್ದ, ಅವನ ಜೀವನದ ಹೆಂಗಿತ್ತು ಅಂದರೆ ಅವೆಲ್ಲ ಆ ಶಬ್ದ ಅಣಬಾರ್ದು ಸ್ಟೇಜ್ ಮೇಲೆ. ಇಂಥ ಪವಿತ್ರವಾದದ್ದು ಇದೊಂದು ಇದು ದೇಗುಲ ಇದ್ದಂಗಿಲ್ಲ. ಹುಡುಗ ನಿಂತು ಉಕ್ಕಿ ಹೊಯ್ದು ಹಂಗೆ ಅವನ ಬುದ್ಧಿ ಇರ್ತಿತ್ತಂತ. ಇದನ್ನೇ ವಾಲ್ಮೀಕಿ ಸಜ್ಜನರ ಮನಸ್ಸು ಹೆಂಗಿತ್ತು ಅಂದರೆ ಶುದ್ಧವಾದ, ತಿಳಿಯಾದ, ಯಾವ ತೆರೆಗಳೂ ಇರದೇ ಇದ್ದ, ಏನು ಮ್ಯಾಲಿಂದ ನೋಡಿದರೆ ತಳದೊಳಗೆ ಏನದ ಕಾಣಿಸುವಂತಹ ಸಜ್ಜನರ ಮನಸ್ಸಿನ ಹಂಗೆ ಆ ಸರೋವರ ಇತ್ತು ಅಂತ. ಅವ ಕೊಡುವಂಥ ಉದಾಹರಣೆ ಹಂಗೆ, ಇವರು ಕೊಡುವ ಉದಾಹರಣೆ ಹಂಗೆ. ಹಿಂಗೆ ಕೆಲವರು ಯಥಾರ್ಥವಾದಿಗಳಂತ, ಕೆಲವರು ಆದರ್ಶವಾದಿಗಳು ಅಂತ. ನಮ್ಮ ಕನಕ ಯಾವಾಗಲೂ ಇಂಥ ವಿಚಾರಧಾರ ಆದರ್ಶದ ಕಡೆಗೆ ಒಯ್ಯುವ ಯಥಾರ್ಥವಾದ, ಇದಕ್ಕೆ ಆದರ್ಶೋನ್ಮುಖ ಯಥಾರ್ಥವಾದ ಅಂತ ಹೇಳ್ತಾರೆ. ಕರ್ಣ ನಮ್ಮ ಕನಕನ ಮಾತು ಎಲ್ಲ ಹಾಗೆ. ಅದಕ್ಕೆ ಇದು ನ್ಯಾಯವೋ ಇದು ಅನ್ಯಾಯವೋ, ನಮ್ಮ ಬುದ್ಧಿ ಸಣ್ಣದದ. ನೀನು ಮಾಡುವ ಈ ತಂತ್ರಗಾರಿಕೆಯನ್ನು ನೋಡಿ ಅದನ್ನು ಏನೋ ಜನರ ಎದುರಿಗೆ ಕೂತವ್ರು ಏನು ಹೇಳಿದ್ರು ಕೇಳ್ತಾರೆ ಅನ್ನುವ ಧೈರ್ಯದಿಂದ ಪಾಪ ಯಾವಾಗ ಬೇಕಾದಾಗ ಯಾರನ್ನು ಏರಿಸೋದು, ಯಾವಾಗ ಬೇಕಾದಾಗ ಅವ್ರನ್ನೆಲ್ಲ ಬೇಡಾದಾಗ ಇಳಿಸೋದು, ಹಿಂಗೆ ನಾವು ಒಮ್ಮೊಮ್ಮೆ ಅವ್ರನ್ನ ನ್ಯಾಯ ಅನ್ಯಾಯದ ಕಟಕಟಿಯೊಳಗೆ ನಿಂದಿಸ್ತೀವಿ. ಅದು ನಮ್ಮ ಬುದ್ಧಿಗೆ ಎಳಸೋದಲ್ಲ, ಇದು ತಿಳಿಯುವುದಲ್ಲ ಕೃಷ್ಣ. ಇದು ಭಗವಂತ, ಇಂಥ ನೀನು ನಿನ್ನ ನಂಬಿದವರನ್ನು ಸಂರಕ್ಷಣೆ ಮಾಡಬೇಕಾಯಿತು, ಅಂಥ ನೀನು ರಕ್ಷಿಸು ನಮ್ಮನ್ನು ಅನವರತ. ಮತ್ತೆ ಹೇಳ್ತಾನೆ, ಇದೊಂದು ಇಲ್ಲಂತೂ ಇಷ್ಟು ಚಂದದ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಭಾಳ ವಿಚಾರ ಮಾಡಿದರೆ ನಿನ್ನ ಬುದ್ಧಿಯಲ್ಲೇ ನಮ್ಮ ಬುದ್ಧಿಯಲ್ಲೇ, ನಮ್ಮ ಅಲ್ಪವಾದ ಬುದ್ಧಿಯಿಂದ ನಿನ್ನ ಬುದ್ಧಿಯನ್ನು ನ್ಯಾಯ ಅನ್ಯಾಯ ಅಂತ ವಿಚಾರ ಮಾಡುವ, ನಿಮ್ಮನ್ನು ಕೂಡ ಇಳಿಸುವ ಏರಿಸುವ ಬುದ್ಧಿ ನಮ್ಮದು ಇದೆ ಅಂತ ಹುಟ್ಟುತನ ಇದು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಏನು ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನ್ನು ಅನವರತ ಅಂತ ಬೇಡ್ಕೊತಾನೆ. ಬೇಡ್ಕೊಂಡು ಈ ದೇಹ ಹೆಂಗದ, ರಕ್ತ ಮಾಂಸ ಇವೆಲ್ಲ ಕೆಲವು ಒಂದು ಅವನ ದೃಷ್ಟಾಂತದ ರೂಪಕನೇ ಹಂಗದ. ಕೃಷ್ಣ ಇವತ್ತಿನ ತನಕ ಪರಮಾತ್ಮ ಎಷ್ಟು ಮಂದಿ ತಾಯಂದ್ರೆ ನಮ್ಗೆ ಹಾಲು ಕುಡಿಸ್ಯಾರ, ಎಷ್ಟು ಜನ್ಮ ಬಂದು ಹೋಗ್ಯಾವ, ಅನಂತ ಜನ್ಮಗಳನ್ನು ಧಾರಣೆ ಮಾಡಿ ನಾನು ಬಂದೀನಿ, ಈ ಜನ್ಮಕ್ಕೆ ಬಂದೀನಿ. ಇವತ್ತಿನ ತನಕ ನಾನು ಗಣನೆಯಿಲ್ಲದ ಜನನೀಯರು ಮೊಲೆಯುಣಿಸಲು ಆ ಎಲ್ಲ ಜನ್ಮದಾಗೂ ಪಶುವಾದಾಗೂ ಆ ತಾಯಿ ಹಾಲು ಕುಡ್ದೀನಿ, ಕುರಿ ಮರಿ ಆದಾಗ ಕುರಿ ಹಾಲು ಕುಡ್ದೀನಿ, ಆಕಳ ಮರಿ ಆದಾಗ ಆಕಳ ಹಾಲು ಕುಡಿದೆ. ಎಲ್ಲ ಕಡೆಗೂ ಅಂತೂ ಎಲ್ಲಿ ಇದ್ದಲ್ಲೆಲ್ಲ ತಾಯಿ ಹಾಲನ್ನು ಕುಡಿತಾನೇ ಬೆಳೆದು ಬಂದೆ ಎಷ್ಟು ಜನ್ಮ. ಆವಾಗ ಆ ಯಾರ್ಯಾರು ಜನನೀಯರು ಅವರು ಹಾಲನ್ನು ಉಣಿಸುವಾಗ ನನ್ನ ಬಾಯಿಂದ ಕುಡಿಯುವಾಗ ಬುರುಗು ಏನು ಬಿತ್ತಲ್ಲ ನೆಲದ ಮೇಲೆ, ಅದೇ ಸಪ್ತ ಸಮುದ್ರದಷ್ಟು ಆದಂಥದ್ದು. ಬಿದ್ದ ಬುರುಗಿಂದೇ 7 ಸಮುದ್ರ ನಿರ್ಮಾಣ ಆಗ್ಯಾವ.
ಇನ್ನು ಕುಡಿದದ್ದೆಷ್ಟು, ಕುಡಿಯುವ ಮುಂದೆ ಬಿದ್ದದ್ದೇ 7 ಸಮುದ್ರದಷ್ಟು ಹಾಲಾದಾಗ ನಾ ಕುಡಿದದ್ದು ಎಷ್ಟಿರ್ಬೇಕಿನ್ನು ಅಂಥ ಅದಕ್ಕೆ ಬಣಗಾಲಿ ಕಮಲ ಜನೆ ತಾನೇ ಮನೆಯಗಾರನು ಈತ ಮಾಡಿದ ಕುಣಿಕೆಗಳನ್ನೀ ಬಿಡಿಸಿ ರಕ್ಷಿಸು ನಮ್ಮ ನನವರಸ. ಆ ಬ್ರಹ್ಮದೇವರು ಏನು ಕುಣಿಕೆ ಅಂದರೆ ಹಗ್ಗ, ಅವ್ರು ಏನು ಹಗ್ಗ ಮಾಡಿ ಕಟ್ಟಿ ಹಾಕ್ಯಾರೋ, ಏನು ಹುಟ್ಟೋತು ಬಂದೀವಿ ಪರಮಾತ್ಮ, ಇದು ಏನು ನಮ್ಮದು ಪ್ರಚಂಡವಾಗಿರ್ತಕ್ಕಂಥದನಪ್ಪ ಭಗವಂತ, ನಮ್ಮನ್ನು ನೀನು ಸಂರಕ್ಷಣೆ ಮಾಡು ಅಂತ ಬಹಳಷ್ಟು ಪದ್ಯಗಳಿಂದ ಕನಕದಾಸರು ಭಾಳ ಚೆಂದಾಗಿ ಬೇಡ್ಕೋತಾರೆ. ಇನ್ನು ತಾತ್ವಿಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನು ಅವರು ಆಡ್ತಾರೆ. ಕೆಲವು ತತ್ವಜ್ಞಾನದ ಸಾಧನದ ಬಗ್ಗೆ ಒಂದು ಮಾತು ಹೇಳ್ತಾನೆ. ವರುಷ 100 ಆಯುಷ್ಯ, ಅದರೊಳು ನಮಗೆಲ್ಲರಿಗೂ ಇದು ಭಾಗವತಾಗೂ ಬಂದ ಸಪ್ತಮಸ್ಕಂದದೊಳಗೆ ನಮಗೆಲ್ಲರಿಗೂ 100 ವರ್ಷ ಆಯುಷ್ಯ ಅಂತ ಕ್ಲಿಪ್ತ ಅಂದರೆ ನಿಶ್ಚಿತವಾದದ್ದು ಅಂತ ಇಟ್ಕೊಂಡ್ರೆ, ಇರುಳು 50, ಸಾಧಾರಣ 12 ತಾಸು ಮಲ್ಕೋತೀವಿ ನಿತ್ಯಕ್ಕೆ. ಅಂದರೆ 100 ವರ್ಷದ ಗ್ಯಾರಂಟಿ ಆಯುಷ್ಯದೊಳಗೆ 50 ವರ್ಷ ಮಲ್ಕೊಂಡ್ವಿ ನಾವು. ಇನ್ನು 50ರಲ್ಲಿ ಇನ್ನು ಉಳಿದ 50ರೊಳಗೆ ವಾರ್ಧಕ್ಯ, ಬಾಲ್ಯ, ಕೌಮಾರದಲ್ಲಿ 30, 80 ವರ್ಷ ಹೋಯ್ತು. ಇರದೆ ಸಂದುದು ಬಳಿಕ ಇನ್ನು 20 ವರ್ಷದೊಳಗೆ ರೋಗ ರುಜಿನಿ ಸಂಪಾದನಾ ಅನುಭೋಗ ಇವು ಏನು ನೀನು ಸಾಧನೆ ಮಾಡ್ತೀವಿ, ನಮ್ಮನ್ನು ರಕ್ಷಿಸು, ನಮ್ಮನ್ನು ಅನವರ್ತ ಅಂತ ಭಾಳ ಸುಂದರವಾಗಿ ಬೇಡ್ಕೋತಾನೆ. ಇಲ್ಲಿ ಭಾಳ ವಿಚಾರ, ನಿಜವಾಗಿಯೂ ಹರಿಭಕ್ತಿ ಸಾರ ಒಂದು ಅಪರೂಪದ ಅದ್ಭುತವಾಗಿರ್ತಕ್ಕ ನಿತ್ಯದಲ್ಲಿ ಅದನ್ನು ಪಠಿಸುವಾಗ ಮನುಷ್ಯ ಒಂದು ಭಾವನಾದಿಂದ ಒಂದು ನಿಜವಾದ ಶುದ್ಧ ಹೃದಯ, ಆಸ್ತಿಕ ಹೃದಯ, ಅಲ್ಲಿಯ ಶಬ್ದಗಳಿಂದ ತನ್ನಲ್ಲಿ ಒಂದು ಸ್ಪಂದನವನ್ನು ಪಡಿತಾನ. ಅದು ಹರಿಭಕ್ತಿ ಸಾರ. ಎಂಥಂಥ ಪ್ರಾಮಾಣಿಕ ಭಗವದ್ಭಕ್ತರು ನಿತ್ಯ ಅದನ್ನು ಕೇಳುವುದನ್ನು ನಾನು ನೋಡೀನಿ. ಯಾಕಂದರೆ ಅದನ್ನು ಕೇಳಲಿಕ್ಕೆ ಹತ್ತರು ಅಂದರೆ ಏನು ಒಂದು ಆ ಭಗವದ್ಭಕ್ತಿ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಬೀಜ ರೂಪದಿಂದ ಇರ್ತದೆ. ಅದು ಬೆಳೀಲಿಕ್ಕೆ ಒಂದು ದೊಡ್ಡ ಮಳೆ ಅಂದರೆ ಅದು ಹರಿಭಕ್ತಿ ಸಾರ. ಅದಕ್ಕೆ ಇದನ್ನು ಯಾವಾಗಲೂ ಒಂದು ಟಿ ವಿಯಿಂದಾರಿಗೆ ಅದೇನು CD ಕೇಳ್ರಿ ಅಥವಾ ಕ್ಯಾಸೆಟ್ಟಿಂದಾರಿ ಕೇಳ್ರಿ, ನಿತ್ಯ ಓದರೆ ಓದಬೇಕು. ಅದೇನು 101 ಪದ್ಯಗಳನ್ನು ಅಷ್ಟು ಚಂದ ನಿಜವಾದ ಒಳಗಿನ ಭಾವನೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕ ಪ್ರೋತ್ಸಾಹ ಬಲ ಕೊಡುವುದು ಹರಿಭಕ್ತಿ ಸಾರ. ನಾಳೆ ಇನ್ನೂ ಅವನು ಮುಂಡಿಗೆಗಳಿಗೆ ನಾನು ಈ ಸತ್ಯ ಭಾಳ ಕೈ ಹತ್ತಿಲ್ಲ. ಒಂದು ಮುಂಡಿಗೆ ರಾಮಧಾನಿ ಚರಿತ್ರ, ಅದು ಸ್ವಲ್ಪ ಭಾಗವನ್ನು ನಾನು ತಿಳಿದು ಕನಕನ ಒಂದು ಹಂತ ನಾವು ಮುಕ್ತಾಯ ಮಾಡಿ ಪ್ರಯತ್ನ ಪಡೋಣ. ಶ್ರೀಕೃಷ್ಣ ಅರ್ಪಣೆ.